ನೋಡಿ ಬಂದರು. ತಿಳಿದು ಮೊದಲು ತತ್ವಕುಲವೆಲ್ಲವನು ನೀತಿಗಳೆದು ಅನಾತ್ಮಕವೆಂದು ಬಳಿಕವನು ಒಳಗ ಅಧಿಕರಣೆನೆನಪ ನಿರ್ವಿಚಾರ ಸಂಯುಗುಳುಮೆ ತಾನಂದ ವಿವೇಕವ ಬಲು ಹಿಡಿಯದೆ ಬೊಮ್ಮವ ನರಿವೆನೆಂದು ಬಳಲುವರು ತಮ್ಮ ನೀತಿಗಳೆದು ಅನ್ಯವನೇ ನೋಡಿ ಮನದರು. ಜಾಗರಣಗಳು ಕನಸಿನಳು ನಿದ್ರೆಗಳು ಹೀಗಾಗಿ ಭಾಗ ಕೊಡುವ ವಿಶ್ವಾದಿ ಜೀವರ ಆಗು ಹೋಗಿನೊಳಗಲ್ಲದ ಅನುಪಮ ಆನಂದ ಸುಧಾಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ ಬೊಮ್ಮವ ನಡುವೆನೆಂದು ಬಳಲುವರು ತಮ್ಮ ನೀತಿಗಳೆದು ಅನ್ಯವನ ನೋಡಿ ಮಕ್ಕಳು. ಸ್ವಗತ ಸಜಾತಿ ವಿಜಾತಿಗಳೆಂಬ ಭೇದ ಭಾವನೆಗಳನ್ನು ಸಹಜವಾಗಿ ತನಗಿಲ್ಲದೆ ಗಗನದಂತೆ ಅವಿರವ ಶಂಭುಲಿಂಗಗಳ ನಗಲಿಗೆ ತನಗಿಲ್ಲದ ಅನುಭೂತಿ ಜನಿಸದೆ ಬೊಮ್ಮವ ನಡುವೆನೆಂದು ಬಳಲುವರು ತಮ್ಮ ನೀತಿಗಳೆದು ಬೊಮ್ಮನ ಅರಿತೇವೆ ಅಂತೇಳಿ ಮನುಷ್ಯರು ಬಳಲ್ತಾರೆ. ಬೊಮ್ಮ ನನಗೆ ಅನ್ಯವಾಗಿರೋಣ, ಬೇರೆ ಕಡೆ ಇರೋಣ ಅಂತ ತಿಳ್ಕೊಂಡು ಅವನು ತಿಳಿತೀನಿ, ಅವನು ಕಾಣ್ತೀನಿ ಅಂಥೇಳಿ ಮನುಷ್ಯರು ಅವನು ಕಾಣಲಿಕ್ಕೆ, ಅವನು ನೋಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ 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 ಬಳಲ್ತಾರೆ. ಬೊಮ್ಮ ಅಂದ್ರೆ ದೇವರು, ಅರಿವಿಗೆ ದೇವ್ರು ಅಂದ್ರೆ ಕೆಲವೊಬ್ರು, ಅರಿವಿಗೆ ಮತ್ತು ಏನೇನೋ ಪರಮಾತ್ಮ ಅಂದ್ರೆ ಮತ್ತು ಏನೇನೋ ಅವ್ರವ್ರ ಭಾವಕ್ಕೆ ಬಂದಂಗೆ ಎಲ್ಲರೂ ಮತವಾದಿಗಳ ದೇವರ ಬಗ್ಗೆ ಅದನ್ನು ಬೇರೆ ಬೇರೆ ಕಲ್ಪನೆನ ಮಾಡ್ಕೊಂತ ಬಂದರು. ಕಲ್ಪನೆ ಮಾಡ್ಕೊಂಡು ಬಂತು ಅದನ್ನು ಅರಿತೇನೆ ಅಂತನ ಬಳಲಿಕ್ಕೆ, ದೇವ್ರನ್ನ ಕಾಣ್ತೇನೆ ಅಂತನ ಹೊಂಟವ್ರು ಎಲ್ಲರೂ ಬಳಲಿಕೆಯಿಂದ ಕೂಡೈತಿ. ಯಾಕೆ ಬಳಲಿಕೆ ಐತಿ ಅಂತಂದ್ರೆ ನನಗೆ ಅನ್ಯವಾಗಿ ಬೊಮ್ಮದನ ಅಂತ ತಿಳ್ಕೊಂಡು ಅವನ್ನ ನೋಡಕ್ಕೆ ಹೊಂಟೇವ್ ನಾವು. ಬೊಮ್ಮ ನನಗೆ ಅನ್ಯವಾಗಿಲ್ಲ, ನನ್ನನ್ನು ಮೊದಲಕ್ಕೆ ನಾ ತಿಳ್ಕೊಂಡಿದ್ರೆ ಬ್ರಹ್ಮ ನನಗೆ ಅನ್ಯವಾಗಿಲ್ಲ ಅಂತ ಹೊಳಿತಿರ್ತು. ಅದಕ್ಕೆ ಅವರು ಹೇಳ್ತಾರೆ, ಬೊಮ್ಮನ ಅರಿವಿನೆಂದು ಬಳಲುವರು ಮನುಷ್ಯರು ತಮ್ಮನ್ನ ನೇತಿಗಳಿದೆ ಅನ್ಯವನ್ನೇ ನೋಡಿ ಇನ್ನೊಂದನ್ನು ನೋಡೇ ಬಳಲ್ತಾರ. ಬಳಲಿಕೆ ಯಾವಾಗ ಐತಿ ಅಂತಂದ್ರೆ ಇನ್ನೊಬ್ಬರನ್ನ ನೋಡಿದಾಗ ಬಳಲಿಕೆ, ಇನ್ನೊಂದು ನೋಡ್ತೀನಿ, ಇನ್ನೊಂದು ಮುಟ್ತೀನಿ, ಇನ್ನೊಂದು ಮುಸಿಸ್ತೀನಿ ಅಂತಂದಾಗ ಬಳಲಿಕೆ. ನಮ್ಮನ್ನು ನಾವು ತಿಳ್ಕೊಂಡಿದ್ರೆ ಬೊಮ್ಮ ನನಗೆ ಅನ್ಯವಾಗಿಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಇಷ್ಟೆಲ್ಲ ಪ್ರಯತ್ನ ಮಾಡ್ತೈತಲ್ಲ ಜಗತ್ತು ದೇವ್ರನ್ನ ಕಾಣ್ಬೇಕಂತೇಳಿ. ದೇವರು ಒಬ್ಬರಿಗಿರ ಕಣ್ಣ ನಾನು, ಹೌದಲ್ಲ? ಸಾಕಷ್ಟು ಪುಣ್ಯಕ್ಷೇತ್ರಗಳನ್ನ ತೀರ್ಥಕ್ಷೇತ್ರಗಳನ್ನ ಮಾಡಿಕೊಂಡು ನಾವು ಅಲ್ಲದನ ಬೊಮ್ಮ, ಇಲ್ಲದನ ದೇವರು ಅಂತ ಹುಡುಕ್ತೇವೆ, ಹೌದಲ್ಲ? ಅದು ಒಬ್ಬರಿಗೆರ ಆ ದೇವರ ಬೆಟ್ಟ ಆಗಿದ್ದು. ಏನ್ ನೋಡಿ ಬಂದೀವಪ್ಪ ಅಂತಂದ್ರೆ, ಕಾಶಿಗೆ ಹೋಗಿ ಏನ್ ನೋಡಿ ಬಂದ್ರೆ ಅಂದ್ರೆ ಲಿಂಗು ಸ್ಪರ್ಶ ಮಾಡಿ ಬಂದೀವ್ರಿ, ಶಿವಲಿಂಗ ಮುಟ್ಟಿ ಬಂದೀವ್ರಿ. ದೇವ್ರನ್ನ ಮುಟ್ಟಿ ಬಂದ್ರೇನು? ಶಿವಲಿಂಗ ಅದ ದೇವರನ್ನು, ಹೌದು, ಅದು ಒಂದು ಕಲ್ಲು, ಹೌದು, ಅದು ಒಂದು ಏನೋ ಇಟ್ಕೊಂಡೇವ್ ನಾವು. ನಮ್ದೊಂದೇ ಇದು ಅಲ್ಲ ಪರಿಸ್ಥಿತಿ. ಬರೇ ಎಲ್ಲರೂ ಬೇರೆ ಬೇರೆ ಮತವಾದಿಗಳು ಕೂಡ ಅನ್ಯವನ್ನೇ ನೋಡಿ ಬಳಲಾಕತ್ತಾರ, ಹೌದು. ಶೈವರಿರ್ಬೋದು, ಲಿಂಗಾಯತರಿರ್ಬೋದು, ಹೌದಲ್ಲ, ಮತ್ತು ಶಾಂಕರಿರ್ಬೋದು, ಬುದ್ಧರಿರ್ಬೋದು, ಹೌದಲ್ಲ. ಎಲ್ಲರೂ ಬೇರೆ ಬೇರೆ ಭಾವನೆನ, ಈ ಭಾವನೆ ಮುಖಾಂತರ ದೇವ್ರನ್ನ ಹೊರಗೆ ನೋಡ್ತೀನಿ, ಹೊರಗೆ ಕಾಣ್ತೀನಿ ಅಂತನ ಪ್ರಯತ್ನದಿಂದನ ಬಳಲಿಕೆ ಐತಿ, ಹೌದಲ್ಲ. ನಮ್ಮ ಮನೆದೇವ್ರ ಜಾತ್ರೆ ಐತ್ರಿ, ನಮ್ಮ ಮನೆದೇವ್ರಿಗೆ ಹೋಗ್ಬೇಕು,
ಅಂತ ಹೊಕ್ಕೆವು ಹೋಗಿ ಏನು ಆರಾಮದ ಕಂಡ್ರೆ ಏನಾಯ್ತು ಅಲ್ಲೇ ಏನ್ ಮಾಡಿ ಬಂದ್ರಿ ಅಂತಂದ್ರೆ ಹೋಲಿ 4 ಹಿತವಚನವನ್ನ ಆ ದೇವ್ರೇನಾರ ಹೇಳ್ತೇನು ನೀನ್ ತಪ್ಪು ಮಾಡಾಕತ್ತಿಪ್ಪ ತಿದ್ದುಕೋ ಇದನ್ನ ಸರಿ ದಾರಿ ಒಳಗೆ ನಡಿ ಅಂತ ಏನಾರ ಉಪದೇಶ ಮಾಡ್ತೇನೆ ಒಂದು ಇಲ್ಲ ಅದಕ್ಕೆ ಬಳಲಿಕೆ ಐತಿ ಅಂತ ಮನುಷ್ಯರಿಗೆ ಅಂತ ಹೇಳ್ತಾರ ಮನುಷ್ಯರು ಯಾಕೆ ಬಳಲ್ತಾರಪ್ಪ ಅಂದ್ರೆ ದೇವ್ರನ್ನ ಕಾಣಬೇಕಂತನ ಬಳಲ್ತಾರ ಯಾಕೆ ಬಳಲಿಕೆ ಅಂದ್ರೆ ನಮ್ಮನ್ನು ಬಿಟ್ಟ ದೇವ್ರನ್ನ ಹೊಂದಕ ಕೊಟ್ಟೆವು ಆ ದಶಮನ ಕತೆ ಹೇಳ್ತಾರ ನೋಡ್ರಿ ಹೊಳೆ ದಾಟಿದ ಮೇಲೆ 10 ಮಂದಿ ಸ್ನೇಹಿತರು ಹೊಳೆ ದಾಟಿದ ಮೇಲೆ 10 ಮಂದಿ ಎಣಿಸಿದ್ರು 9 ಮಂದಿ ಯಾಕೆ ಅಂತಂದ್ರೆ ಒಂದು ಅಂತ ಹಿಡ್ಕೊಂಡು ಸಾಲ ಹಿಡ್ದ ಎಣಸ್ವಂತ ಬಂದಿದ್ದು 10ನೇದು ಅವನು ಇರ್ತಿದ್ದ ಒಂದು ಬಿಟ್ಟಾರ ಅವರು 10ನೇದು ನಾವು ಎಲ್ಲೋ ಮುನಿಗಿದ ನಡಿಯ ಮುನಿಗಿ ಬಿಟ್ಟಾನ ಇವರು ಅಳಾಕತ್ರು ಇದನ್ ಮಾಡಿದ್ರು ಇದನ್ನೆಲ್ಲ ನೋಡ್ತಿದ್ರು ಮಹಾತ್ಮರೊಬ್ರು ದಂಡಿ ಮೇಲೆ ಅವ್ರ ತಡಿ ಇವ್ರು ಮೂರ್ಖರದಾರ ಇವರು ಇವ್ರಿಗೆ ಮನವರಿಕೆ ಮಾಡಿ ಕೊಡ್ಬೇಕು ಅಂತ ಏನ್ ನಿಮ್ದು ಯಾಕಿಷ್ಟ ದುಃಖಿತರಾಗಿರಿ ಅಂತ ಕೇಳಿದಾಗ ಇಲ್ಲ ನಾವು 10 ಮಂದಿ ಸ್ನೇಹಿತರು ಹಿಂಗ್ ಹೊಂಟಿದ್ವು ನದಿ ದಾಟದ ಹೊತ್ನ್ಯಾಗ ಒಬ್ಬ ಸ್ನೇಹಿತ ಒಳ ಮುನಿಗ್ಬಿಟ್ಟಾನ ಎಲ್ಲೋ ಹೋಗ್ಬಿಟ್ಟಾನ ಕಾಣುವಲ್ಲ ಇವ್ರಿಗೆ ಗೊತ್ತಿತ್ತು 10 ಮಂದಿ ಅದಾರ ಅನ್ನೋದು ನೋಡಿದ್ರು ಹಂಗಾರೆ ನಿಂದರಿಪ್ಪ ಸಾಲ ಹಿಡ್ದ ನೋಡೋನು ಎನ್ಸುನು ಅಂತಂದ್ರು ಎನ್ಸಿದ್ರು 10ನೇದಾವ್ ಬಂದ್ಕೊಳ್ಳಿ ಇಲ್ಲ ನೋಡು 10ನೇದಾವ್ ಬಂದ್ ನೋಡಿ ಎಲ್ಲಿ ಹೋಗಿಲ್ಲ ನಾವು ಅಲ್ಲೇ ಇದ್ದಾನ ಹಂಗ ನಾವು ಏನಾಗೈತಿ ಅಂತಂದ್ರೆ ನಮ್ಮನ್ನ ಬಿಟ್ಟ ನಾವು ದೇವ್ರನ್ನ ನೋಡಕ್ ಹೊಂಟೇವ್ ನಾವು ಏನು ಅಂತ ತಿಳ್ಕೊಂಡು ದೇವ್ರನ್ನ ನೋಡಿದ್ವಿ ಅಂದ್ರೆ ದೇವ್ರು ನನಗೆ ಅನ್ಯವಾಗಿಲ್ಲಪ್ಪ ಅಂತ ಖಾತ್ರಿ ಆಗ್ತಿತ್ತು ಶರೀರ ನಾನಂತ ತಿಳ್ಕೊಂಡು ದೇವ್ರು ನನಗೆ ಅನ್ಯವಾಗಿದಾನ ಬೇರೆ ಕಡೆ ಅದಾನ ಎಲ್ಲೋ ಅದಾನ ಅಂತ ಹುಡುಕಾಕತ್ತೇವು ಹೌದಲ್ಲ ಶರೀರ ನಾನಲ್ಲಪ್ಪ ನಾ ಇದಕ್ಕೆ ಆಧಾರವಾಗಿರುವಂತ ಅರುವದೇನಿ ಅರುವ ನನ್ನ ನಿಜ ಧಾಮ ಅಂತ ತಿಳ್ಕೊಂಡು ನಾ ಹೆಂಗದೀನಿ ಸದ್ರೂಪ ಚಿದ್ರೂಪ ನಿತ್ಯ ರೂಪ ಆನಂದ ರೂಪ ಪರಿಪೂರ್ಣ ರೂಪವಾದಂಥ ತ್ರಿಕಾಲ ಬಾಧಿತ ವಸ್ತು ಅದೇನಿ ಅಂತ ಈ ತಿಳುವಳಿಕೆಯನ್ನು ಮಾಡಿಕೊಂಡು ದೇವ್ರನ್ನ ನೋಡಿದ್ವಿ ಅಂದ್ರೆ ದೇವ್ರು ನನಗೆ ಅನ್ಯವಾಗಿ ಇಲ್ಲ ಅಂತ ಖಾತ್ರಿ ಆಗ್ತೈತಿ ಅವಾಗ ಬಳಲಿಕೆ ಹೋಗ್ತೈತಿ ಅದನ್ನು ಅವ್ರು ಹೇಳ್ತಾರೆ ಇಲ್ಲೇ ಬೊಮ್ಮನರವಿನೆಂದರು ಬಳಲುವರು ಮನುಜರು ತಮ್ಮ ನೇತಿಗಳಿದೆ ಅನ್ಯವನೇ ನೋಡಿ ಅದಕ್ಕೆ ಮೊದಲೇ ತಿಳ್ಕೊಬೇಕಾಯ್ತಿ ಏನ್ ತಿಳ್ಕೊಬೇಕಾಯ್ತಿ ಮೊದಲು ತಿಳಿದು ಇವೆಲ್ಲ ತತ್ವಗಳನ್ನ ಇವನ್ನೆಲ್ಲ ತತ್ವ ಯಾವ ರೀತಿಯಾಗೈತಿ ಪಂಚಮಹಾಭೂತಗಳು ಹೆಂಗದಾವು ಈ ಶರೀರ ಹೆಂಗಾಗೈತಿ ಈ ಶರೀರದ ಗುಣಧರ್ಮಗಳು ಏನು ಇದಕ್ಕೆ ನಾನು ನಂದು ಅಂತ ಹಿಡ್ಕೊಂಡು ಹೊಂಟೀನಲ್ಲ ಇದು ಹೆಂಗೆ ತಯಾರಾಗೈತಿ ಇದರ ಗುಣಧರ್ಮಗಳು ಏನು ಅಂತ ತಿಳ್ಕೊಂಡು ಇವು ಅನಾತ್ಮಕ ಅದಾವಂತ ನೇತಿಗಳಿಬೇಕಲ್ಲ ಯಾಕಂದ್ರೆ ಇದು ಜಡ ಐತಿ ಕೈ ನನ್ನನ್ನು ಅರಿಲಾರ್ದು ಕಾಲು ನನ್ನನ್ನು ಅರಿಲಾರ್ದು ಆದ್ರೆ ಈ ಕೈಯನ್ನು ನಾನು ಅರಿತೀನಿ ಕಾಲನ್ನು ನಾನು ಅರಿತೀನಿ ತಲೆನೂ ನಾನು ಅರಿತೀನಿ ಕಣ್ಣನ್ನು ನಾನು ಅರಿತೀನಿ ಕಿವಿನೂ ನಾನು ಅರಿತೀನಿ ಮೂಗನ್ನು ನಾನು ಅರಿತೀನಿ ಇವನ್ನೆಲ್ಲ ಅರಿತಕ್ಕಂಥ ಅವರು ನಾ ಬೇರೆ ಅರಿಲಿ ಇವಷ್ಟೇ ಅಲ್ದ ಒಳಗಿನ ಅಂತಃಕರಣ ಆದಂಥ ಮನ ಬುದ್ಧಿ ಚಿತ್ತ ಅಹಂಕಾರ ಜ್ಞಾತೃವನ್ನು ಕೂಡ ನಾನು ಅರಿತೀನಿ ಇವಕ್ಕೆ ಆಧಾರವಾಗಿರುವಂಥ ಅರು ಸ್ವರೂಪನ ನಾನು ಅದೇನೆ ಇವು ನನ್ನಿಂದ ಗೆರಸ್ಕೊಳ್ತಾವ ಅಂದ್ರೆ ಇವು ನಾನಲ್ಲ ಇವು ಜಡ ಅದಾವು ಇವು ಅನಾತ್ಮಕ ಅದಾವ ಅಂತ ತಿಳಿದು ಇವನ್ ಇದ್ರ ಮ್ಯಾಲಿನ ಏನು ಆಸಕ್ತಿಯನ್ನು ಕಳ್ಕೊಂಡಾಗ ನನಗೆ ಇದಕ್ಕೆ ಆಧಾರವಾಗಿರುವಂಥ ಅರು ಅದೇನಂತ ಖಾತ್ರಿ ಮಾಡ್ಕೊಂಡ ಬಳಲಿಕ್ಕೆ ಹೋಗ್ತೈತಿ ಅಂತ ಇವನ್ ನೇತಿಗಳದೇ ಇಲ್ಲ ಅಂದ್ರೆ ಇವನು ಜಡ ಅಂತ ಬಿಟ್ಟೇ ಇಲ್ಲ ಇವನು ಹೌದಲ್ಲ ಈ ಶರೀರ ಮೊದಲು ಮಾಡಿಕೊಂಡು ಇಂದ್ರಿಯ ವ್ಯವಹಾರದೊಳಗೆ ಮನಸ್ಸು ಹೆಂಗೆ ಹೇಳ್ತೈತೆ ಹೆಂಗೆ ಕೇಳ್ಕೊಂತ ಹೊಂಟ್ಬಿಟ್ಟೇವ್ ನಾವು ಹೌದಲ್ಲ
ಅದಕ್ಕೆ ಬಳಲಿಕೆ ಐತಿ ಮನುಷ್ಯರಿಗೆ. ಯಾಕೆ ಬಳಲ್ತಾರಪ್ಪ ಮನುಷ್ಯರು ಅಂದ್ರೆ ಅನ್ಯವನ್ನೇ ನೋಡಿ. ಜಡದ ಮೇಲೆ ಪ್ರೇಮತ್ವ ಉಂಟಾಗೈತ್ರಿ. ಇವು ಅಜಡದ ಮೇಲೆ ಪ್ರೇಮತ್ವವನ್ನು ಇಟ್ಕೊಂಡಿಲ್ಲ. ಅಜಡ ವಸ್ತು ತಾನಿದ್ದು ಜಡ ಸುಖ ಕೊಡ್ತಾವಂತ ನಂಬಿದ್ದಕ್ಕೆ ದುಃಖ ಆಗೈತಿ, ಬಳಲಿಕೆ ಅವಾಗೈತಿ. ನೀವಾಗಿದ್ದ ಬಳಲಿಕೆ ಐತನು ಆಯ್ತನ್ರಿ. ನೀವಾಗಿದ್ದೀರಲ್ಲ ನಿದ್ರಾವಸ್ಥೆ ಒಳಗೆ ಅಜ್ಞಾನದಿಂದ ಅಂದ್ರೂ ಏನು ಬಳಲಿಕೆ ಇತ್ತನು? ನಿದ್ರೆ ಯಾರಿಗಾರ ಬ್ಯಾಸರ ದುಃಖವನ್ನು ತಂದು ಕೊಟ್ಟೈತನು? ಇಲ್ಲ. ಎಚ್ಚರಿಕೆ ಅವಸ್ಥೆ ಯಾರನ್ನ ಬೇಕಾದವ್ರನ್ನ ಕೇಳ್ರಿ, ಶ್ರೀಮಂತನರ ಹಿಡಿದು ಕೇಳ್ರಿ, ಭಾಳ ಬುದ್ಧಿವಂತ ಅದನಂತ ಕೇಳ್ರಿ, ನೋಡ್ರಿ ಅವ್ರನ್ನ ಕೇಳಿದ್ರೆ ಏನಂತಾರ? ಎಚ್ಚರಿಕೆ ಅವಸ್ಥೆ ಸುಖಕರ ಆಯ್ತನು ಅಂತ ಕೇಳಿದ್ರೆ ದುಃಖನ ಐತಿಲ್ಲ. ಯಾಕೆ ದುಃಖ ಐತಿ ಅಂದ್ರೆ ಜಡಭಾವ ಐತಿಲ್ಲ. ಜಡಭಾವದಿಂದನ ಸುಖ ಐತಿ ಅಂತನ ಪ್ರಯತ್ನ ಮಾಡಾಕತ್ತೇವಂತನ ದುಃಖ ಐತಿ. ಅದಕ್ಕೆ ಇವು ಅನಾತ್ಮಕ ಅದಾವಂತ ತಿಳಿದು ಕೈ ಬಿಡ್ಬೇಕಲ್ಲ. ಈ ವಿವೇಕ ಬಳಿ ಬಿಡಿದೆ ಅಂತ ಹೇಳ್ತಾರ ಅವರು. ಈ ಜಡಬುದ್ಧಿ ಹೋಗದ ಹೊರತು ಬಳಲಿಕೆ ದೂರ ಆಗುದಿಲ್ಲ. ಬಳಿ ನಾನು ಹೆಂಗದೀನಿ? ಎಲ್ಲಕ್ಕೂ ಆಧಾರ ಅದೇನೆ. ಒಳಗಿನ ಇಂದ್ರಿಯಗಳು, ಹೊರಗಿನ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಈ ತೋರಿಕೆಗೆ ಆಧಾರ ಅದೇನೆ. ಎಲ್ಲ ಕಳೆದು ಉಳಿದಂತ ಸವಿದ ಉಳಿಮೆ ನಾನು ಅನ್ನುವಂತ ವಿವೇಕ ಬಳಿ ಬಿಡಿದೆ ಮನುಷ್ಯರು ಬಳಂತಾರ. ಹೌದಲ್ರಿ? ಮನಸ್ಸಿನ ಆಗುಗಳನ್ನು ಹೇಳ್ತೇವೆ ನಾವು. ನನ್ನ ಮನಸ್ಸು ಸರಿ ಇಲ್ಲಪ್ಪ ಇವತ್ತು, ಯಾಕೋ ಇದನ್ನು ಹೇಳುವ ಯಾರು? ನನ್ನ ಬುದ್ಧಿ ಯಾಕೋ, ನನ್ನ ಬುದ್ಧಿ ಹೊಳೆವಲ್ರಿ ಅಂತೀರಿ. ಇದನ್ನು ಹೇಳುವವ್ರು ಯಾರು? ನನಗೇನೋ ನೆನಪಿಗೆ ಬರೋಲ್ಲಪ್ಪ ಅಂತ ಹೇಳ್ತೀವಿ. ಮನ, ಬುದ್ಧಿ, ಚಿತ್ತ, ಅಹಂಕಾರ, ನಾನು ಅಂತಕ್ಕಂಥ ಅಹಂಕಾರ ಬಂದಿದ್ದು ಹೇಳ್ತೇವೆ ನಾವು. ನನಗೇನು ಹೊಳೆಯವಲ್ಲ ಬಿಡ್ರಿ ಅಂತ ಹೇಳ್ತೇವೆ. ನನಗೇನು ತಿಳಿಲ್ಲಂಗಾಗೈತಿ, ಏನು ಮಾಡ್ಬೇಕನ್ನೋದ ಹೊಳೆವಲ್ಲ ನನಗೆ ಅಂತ ಹೇಳ್ತೇವೆ. ಈ ಎಲ್ಲ 5 ಅಂತಃಕರಣ ವ್ಯವಹಾರವನ್ನು ಹೇಳ್ತೇವೆ. ಹಾಗೆ ನನ್ನ ಕಣ್ಣು ಕಾಣುವಲ್ಲು, ಕಿವಿ ಕೇಳುವಲ್ಲು, ಏನು ನನ್ನ ವಾಸನೆ ಹತ್ತವಲ್ರಿ. ಇವತ್ತು ನೆಗಡಿ ಆದ್ಬಿಟ್ಟೈತಿ, ಏನು ವಾಸನೆನಾಗ ಗೊತ್ತಾಗವಲ್ದು, ನನ್ನ ರುಚಿನೂ ಗೊತ್ತಾಗವಲ್ದು ಅಂತ ಹೇಳ್ತೇವೆ. ಇದು ಮೃದು ಐತಿ, ಇದು ಕಠಿಣ ಐತಿ ಅಂತ ಹೇಳ್ತೇವೆ. ಸ್ಪರ್ಶ ಜ್ಞಾನವನ್ನು ಹೇಳ್ತೇವೆ. ಇವನ್ನೆಲ್ಲವನ್ನು ಹೇಳುವಂಥವು ಯಾರು ಅಂತಂದ್ರೆ ಇವನ್ನೆಲ್ಲ ಕಳೆದ ಸವಿದ ಉಳುಮೆ ಆದಂಥ ಅಧಿಕರಣವಾದಂಥ ಅರಿವು ಜ್ಞಾನದೇನಂತ ತಿಳ್ಕೊಳ್ಳಾರ್ದಕ್ಕೆ ಈ ವಿವೇಕ ಬಳಿ ಬಿಡದೆ ಮನುಷ್ಯರು ಬಳಲ್ತಾರ. ಈ ವಿವೇಕ ಇಲ್ದಕ್ಕೆ ಬಳಲಿಕೆ ಐತಿ. ನಾ ಸಚ್ಚಿದಾನಂದ ಸ್ವರೂಪ ಅದೇನೆ ಅನ್ನುವಂಥ ತಿಳುವಳಿಕೆ ಮಾಡಿಕೊಳ್ಳಲಾರ್ದಕ್ಕೆ ಬಳಲಿಕೆ ಐತಿ ನೋಡು ಅಂತ ಹೇಳ್ತಾರೆ. ಸುಮ್ಮನೆ ಬೊಮ್ಮ ಅಲ್ಲದಾನ ಇಲ್ಲದಾನ ಅಂತ, ಎಲ್ಲಿ ಅವನು ಬೊಮ್ಮ? ಇದನ್ನು ವಿಚಾರ ಮಾಡ್ಯವನು. ಬೊಮ್ಮ ಇಲ್ಲದ ಸ್ಥಾನನೂ ಇಲ್ಲ, ಬೊಮ್ಮ ನಿರ್ದಿಷ್ಟ ಸ್ಥಾನದಾಗ ಗುರುತಿಸಕ್ಕೂ ಬರುವುದಿಲ್ಲ. ಇಲ್ಲಿ ಅದಾನಂದ್ರೆ ಇಲ್ಲಿಯೂ ಅದಾನ, ಅಲ್ಲಿ ಅದಾನಂದ್ರೆ ಅಲ್ಲಿಯೂ ಅದಾನ, ಎಲ್ಲ ಕಡೆ ಅದಾನ. ಆದ್ರೆ ಆ ವಿವೇಕ ಈ ಜಡಭಾವವನ್ನು ತೆಗೆದು ನೋಡ್ಬೇಕಲ್ಲ. ಅದು ಜಡಭಾವವನ್ನು ಬಿಟ್ಟು ನೋಡಿದಾಗ ಅದು ಅನುಭವಕ್ಕೆ ಬರ್ತೈತಿ, ಆಧಾರವಾಗಿರುವಂಥದ್ದು. ಬರೀ ಈಗ ಬಲ್ಬ್ ಉರಿಯಾಕತ್ತೈತೆ ಅಂತ ಇಲ್ಲಿ ವಿದ್ಯುತ್ ಐತೆ ಅಂತ ಹೇಳ್ತೇವೆ ನಾವು. ಬಲ್ಬ್ ಉರಿಲಾರ್ದಂಥ ಸ್ಥಾನದಾಗೂ ವಿದ್ಯುತ್ ಐತೆ ಐತದ. ವಿದ್ಯುತ್ ಎಲ್ಲ ಕಡೆ ಐತದ. ಆದ್ರೆ ಅದು ಪ್ರಕಟ ಆಗಕ್ಕೆ ಆ ಸ್ಥಾನಗಳನ್ನು ನಾವು ಗುರುತಿಸ್ತೇವೆ. ಅದನ್ನು ಹಂಗೆ ಜೀವ ಚೈತನ್ಯದೊಳಗೆ ಆ ಚೈತನ್ಯ ಅದು ಪ್ರಕಟ ಆಕೈತೆ ಅಲ್ಲಿ.
ಆ ಚೈತನ್ಯದ ಆಧಾರದ ಮೇಲಿದ್ದ ತೋರಿದಂಥ ವಸ್ತುಗಳೆಲ್ಲವೂ ಜಡ ಅದಾವು. ವಿದ್ಯುತ್ತಿನ ಆಧಾರದ ಮೇಲೆ ತೋರಿದಂಥ ಈ ತೋರಿಕೆ ವಸ್ತುಗಳೆಲ್ಲ ಕೆಟ್ಟೊಕ್ಕವು. ಆದ್ರೆ ವಿದ್ಯುತ್ ಕೆಡೋದಿಲ್ಲ. ವಿದ್ಯುತ್ ಏನಾರ ಕೆಡ್ತೈತೇನ್ರಿ? ಬಲ್ಬ್ ಹೋಗ್ಬೋದು, ನಿಮ್ಮ ಫ್ಯಾನ್ ಕೆಡ್ಬೋದು, ಮಿಕ್ಸರ್ ಕೆಡ್ಬೋದು, ವೈರ್ ತುಂಡಾಗ್ಬೋದು. ಆದ್ರೆ ವಿದ್ಯುತ್ ಏನಾರ ವಿದ್ಯುತ್ ಇಲ್ಲಂಗೆ ಆಗೋದಿಲ್ಲ. ಅದು ಗಾಳಿ ಒಳಗೂ ಐತಿ, ನೀರಿನೊಳಗೂ ಐತಿ, ಬೆಂಕಿ ಒಳಗೂ ಐತಿ, ಹೌದಲ್ಲ? ಎಲ್ಲದರೊಳಗೂ ಐತದು. ಅದು ಇಲ್ಲದ ಸ್ಥಾನನ ಇಲ್ಲ. ಹಾಗೆ ಆ ಬ್ರಹ್ಮವಸ್ತು ಎಲ್ಲದರೊಳಗೂ ಇದ್ದು ಕೂಡ ಎಲ್ಲದಕ್ಕೂ ಆಧಾರ ಐತದು. ಆ ಆಧಾರ ವಸ್ತುನ ನಾನನ್ನುವಂಥ ವಿವೇಕ ಎಲ್ಲದಕ್ಕೆ ಮನುಷ್ಯರು ಬಳಲ್ತಾರ ನೋಡು. ಈ ವಿವೇಕವನ್ನು ಮಾಡ್ಕೊಳೋದು ಬಿಟ್ಟು ನಾವು ಸುಮ್ಮನೆ ಜಡಭಾವದಿಂದ ಜಡದೊಳಗೆ ಬ್ರಹ್ಮನನ್ನ ಹುಡುಕಕ್ಕೆ ಹೊಂಟೇವಂತನ ನಮಗೆ ಬಳಲಿಕ್ಕೆ. ದೇವ್ರಿಗೆ ಹೋಗಿ ಎಲ್ಲರೂ ಆರಾಮಿದ್ದವ್ರು ಯಾರು ಅದಾರ? ಹೌದಲ್ಲ? ಅಂತ್ಯ ಹೊರ ಬಂತ, ಏನು ಮರ ಏನು ರಶ್ ಇತ್ತು. ಹೌದಲ್ಲ? ನನಗೆ ಅಲ್ಲಿ ಒಬ್ಬ ಬೆಟ್ಟ ಅದ, ಒಂದು 200 ರೂಪಾಯಿ ಕೊಟ್ಬಿಟ್ಟೆ, ಸೀದಾ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು. ಹೌದಲ್ಲ? ಅಲ್ಲಿ ಹೋಗಿ ಏನ್ ನೋಡಿಪ್ಪ ಅಂತಂದ್ರೆ ದೇವ್ರ ದರ್ಶನ ಆಯ್ತನು ಅಂತ. ಇವತ್ತು ದರ್ಶನ ಚಲೋ ಆಯ್ತ್ರಿ, ಯಾರೂ ಇದ್ದಿಲ್ಲ, ಗಡಬಡಿ ಇದ್ದಿಲ್ಲ, ಆರಾಮ. ಏನು ಅಲಂಕಾರ ಮಾಡಿದ್ರಿ? ಎದಕ್ಕೆ ಮಾಡಿದ್ರು ಅಲಂಕಾರ? ಮೂರ್ತಿಗೆ ಮಾಡಿದ್ರಿ. ಮೂರ್ತಿ ದೇವ್ರನ್ನು ದೇವ್ರಂತ ಏನಾರ ಇಟ್ಟೇವು ಹೊರತಾಗಿ ದೇವ್ರನ್ನ ಇಟ್ಟಿಲ್ಲ. ಹೌದಲ್ಲ? ದೇವ್ರಂತ ಏನಾರ ಇಟ್ಟೇವು ನಾವು? ತಾಮ್ರನರ ಮಾಡಿಸಿಟ್ಟೆವು, ಹಿತ್ತಾಳಿದರ ಮಾಡಿಸಿಟ್ಟೆವು, ಕಂಚಿನ ದರ ಮಾಡಿಸಿಟ್ಟೆವು, ಬೆಳ್ಳಿ ದರ ಮಾಡಿಸಿಟ್ಟೆವು, ಮತ್ತೊಂದು ಎದರ ದರ ಮಾಡಿಸಿಟ್ಟೆವು. ಆದ್ರೆ ದೇವ್ರನ್ನ ಇಟ್ಟೆವು ನಾವು? ದೇವ್ರನ್ನ ಇಡಲಿಕ್ಕೆ ಬರ್ತೈತೇನೋ? ಇಲ್ಲ. ಅದು ವಿಕಾರಕ್ಕಂತನ ಬಳಲಿಕ್ಕೆ ಮನುಷ್ಯನಿಗೆ. ಹೌದಲ್ಲ? ಅದು ದೇವ್ರ ಅದಾಗಿದ್ರೆ ವಿಕಾರ ಆಗಬಾರ್ದಿತ್ತಲ್ಲ ಅದು. ಮತ್ ಹೇಳ್ತೀರಿ ಮೂರ್ತಿಗೆ ಕಾಂತಿ ಕುಂದೈತದ, ಅದಕ್ಕೆ ಕಾಂತಿ ಮಾಡಿಸ್ಬೇಕು ಅಂತೀರಿ. ದೇವ್ರ ಅದಾಗಿದ್ರೆ ಅದ್ಯಾಕೆ ಹಾಕಿ ಇದಕ್ಕೆ? ಹೌದಲ್ಲ? ಮನುಷ್ಯನಿಗೆ ಅದಕ್ಕೆ ಬಳಲಿಕೆ ಐತೆ. ಈ ಜಡಭಾವವನ್ನು ದೂರ ಮಾಡಿಕೊಳ್ಳಲಾರ್ದಕ್ಕೆ ಇದಕ್ಕೆ ಆಧಾರವಾದಂಥ ಅರಿವು ನಾನು ಅದೇನಂತ ತಿಳ್ಕೊಳ್ಳಾರ್ದಕ್ಕೆ ಬಳಲಿಕೆ ಐತೆ. ಎಲ್ಲ ಕಳೆದು ಸವಿತ್ ತುಳುಮೆ ತಾನೆಂಬ ವಿವೇಕವ ಬಳಿ ಹಿಡಿಯದೆ ಮನುಷ್ಯನಿಗೆ ಬಳಲಿಕೆ ಐತಿ ಅಂತ ಹೇಳ್ತಾರೆ. ಮೂರು ಅವಸ್ಥೆ ಒಳಗೆ ಅದು ಬೇರೆ ಸಾಕ್ಷಿ ಐತದು. ಜೀವರಗಳು ಒಳಗೆ ಹೋಗಿನೊಳಗೆ ಬೆರಿಕೆ ಆಗದೆ, ಬೆರಿಕೆ ಆಗಿಲ್ಲ. ಅದು ಜಾಗರಣ, ಸ್ವಪ್ನ, ಸುಸುಪ್ತಿ ಒಳಗೆ ವಿಶ್ವ, ತೇಜಸ್ಸ, ಪ್ರಾಜ್ಞೆ 3 ಜೀವರುಗಳಲ್ಲಿ ಬೆರಿಕೆ ಆಗಿಲ್ಲದು. ಬೇರೆಯಾಗಿ ತೋರುವ ಸಾಕ್ಷಿಯಾಗಿ ತೋರ್ದೈತದು. ಸಾಕ್ಷಿಯಾಗಿ ಐತದು. ಎಚ್ಚರದಕ್ಕೂ ಸಾಕ್ಷಿ ಆಗೈತಿ, ಕನಸಿಗೂ ಸಾಕ್ಷಿ ಐತಿ, ನಿದ್ರಿಗೂ ಸಾಕ್ಷಿ ಐತಿ. ಅದಂಗ್ರಿ ನಾನು ನಿದ್ರಿ ಒಳಗೆ ನಾನೆಲ್ಲಿದ್ದೆ ಅಂತಂತೀರ? ನೀವಿದ್ದಾಗ ನಿದ್ದಿ ನಾನು ಚೆನ್ನಾಗಿ ಆಯ್ತು ಅಂತ ಹೇಳಕ್ ಬರ್ತೈತಿ. ನನಗೆ ಇವತ್ತು ನಿದ್ದೆ ಸರಿಯಾಗಿಲ್ಲ ಅಂತ ಹೇಳ್ತೀರಿ ನೀವು. ಮತ್ ನಿದ್ದೆ ಅನುಭವ ಮಾಡ್ಕೊಂಡವ್ ಯಾರು? ನೀ ಅದೇ ಅಂತಾನೆ ಹೇಳ್ಬೇಕಾಕೈತಲ್ಲೇ. ನೀ ಇಲ್ಲ ಅಂದ್ರೆ ಏನು ಹೇಳಲಿಕ್ಕೆ ಬರ್ತಿದ್ದಿಲ್ಲ. ಅರಿವು ಐತಂತಾನ ಅದನ್ನ ಹೇಳ. ಅರಿವು ಸದಾ ಜಾಗೃತ ಐತದ. ಅರಿವಿಗೆ ಮರವೇ ಆಗಿಲ್ಲ. ಅರಿವಿಗೆ ಜರ್ ಕಡ್ತ ಮರವೇ ಆಗಿತ್ತಂದ್ರೆ ಇದು ಜಗತ್ತಿನ ವ್ಯವಹಾರ ಯಾವುದೂ ನಡೀತಿದ್ದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಇದಕ್ಕೆ ಬೇರೆ ಸಾಕ್ಷಿಯಾಗಿ ಅರಿವು ಐತದು. ಅರಿವು ನಾನಂತ ತಿಳ್ಕೊಳ್ಳಾರ್ದಕ್ಕೆ ಮನುಷ್ಯನಿಗೆ ಬಳಲಿಕೆ ಐತಿ ನೋಡು. ಸುಮ್ಮನೆ ಇವ್ ಹೇಳ್ತಾನ, ನಾ ಬಮ್ಮನ ಅರಿತೇನೆ.
ಸುಮ್ಮನೆ ಬಳಲಿಕೆ. ಆ ದೇವರ ಮುಂದೆ ದೇವ್ರಂತ ಮಾಡ್ಕೊಂಡು ಏನೋ ಇಟ್ಕೊಂಡು ಅಲ್ಲಿ ಎಷ್ಟೇ ಅದನ್ನು ಆಲಾಪನ ಮಾಡು, ಹೊಗಳು, ಮತ್ತೊಂದು ಏನೋ ಮಾಡು, ಅದು ಏನನ್ನು ನೀನು ಮಾಡಿದಂಥ ಯಾವ ಕಾರ್ಯನೂ ಅದು ಸ್ವೀಕಾರ ಮಾಡಲ್ಲ. ಯಾಕಂದ್ರೆ ಜಡ ಆಯ್ತು. ಜಡದ ಮುಂದೆ ಏನು ಮಾಡಿದ್ರು ಕೂಡ ಅದಕ್ಕೆ ಮುಟ್ಲಾರ್ದು. ಅದು ಜಾಗೃತ ಎಲ್ಲೈತೆ ಅಂತ ತಿಳ್ಕೊಂಡು ಅದಕ್ಕೆ ಅಲ್ಲಿ ನಡ್ಕೊಂಡಾಗ ಜಾಗೃತ ವಸ್ತುವಿನ ಕೂಡ ನಡ್ಕೊಂಡಾಗ ಬಳಲಿಕೆ ದೂರ ಆಗುತ್ತೆ. ಅದು ನಾನು ಅದೇನಂತ ತಿಳ್ಕೊಳ್ಳಾರ್ದಕ್ಕೆ ಬಳಲಿಕೆ ಐತಿ ಮನುಷ್ಯನಿಗೆ. ಆಗಿಲ್ಲ ಅದ ಆನಂದ ಸುಧಾ ಸಾಗರನೇ ನಾನಂತ ಬಗೆಯಿದೆ. ಈ ವಿಚಾರ ಮಾಡದ ಮನುಷ್ಯನಿಗೆ ಬಳಲಿಕೆ. ನಾನು ಹೆಂಗದೀನಿ ಏನು ಆನಂದ ಸುಖದ ಸಾಗರ, ಸುಖದ ಸಾಗರನ ನಾನದೀನಿ. ಈ ವಿವೇಕ, ಈ ಜಾಗರಣ, ಕನಸು, ನಿದ್ರೆ ಆಗು ಹೋಗಿನೊಳಗೆ ಬೆರಿಕೆ ಆಗದ. ಇದಕ್ಕೆ ಸಾಕ್ಷಿಯಾಗಿ ನಾನು ಹೆಂಗದೀನಪ್ಪ ಅಂತಂದ್ರೆ ಆನಂದ ಸಾಗರನ ನಾನದೀನಿ ಅನ್ನುವಂಥ ತಿಳುವಳಿಕೆಯನ್ನು ಮಾಡಿಕೊಳ್ಳಾರ್ದಕ್ಕೆ ಮನುಷ್ಯನಿಗೆ ಬಳಲಿಕೆ. ಮತ್ತು ಹಂಗಾರೆ ನಾ ಹೆಂಗಿದೆ ಅದು ಅರಿವು ಅನ್ನೋದು ಹೆಂಗೈತಿ ಅಂತಂದ್ರೆ ಸ್ವಗತಾದಿ ಭೇದ ರಹಿತ ಐತದೆ. ಸಜಾತಿ ವಿಜಾತಿ ಎಂಬ ಭೇದವಾಗಿ ತನಗಿಲ್ಲ. ಸ್ವಗತ ಭೇದ ಇಲ್ಲ, ಅದಕ್ಕೆ ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ. ಅಲ್ಲಿ ದೇವ್ರಿಗೆ ಯಾವ ಭೇದ ಐತಿ? ನಮ್ಮ ದೇವ್ರಿಗೆ ಹೆಣ್ಣ ದೇವ್ರು ಬೇರೆ, ಗಂಡ ದೇವ್ರು ಬೇರೆ. ಗಂಡ ದೇವ್ರೊಳಗೆ ಮತ್ತೆ ಎಷ್ಟು ಮಂದಿ? ನನ್ನ ಮಂದಿಯವ್ರ ಒಂದು ಬೇರೆ ಐತ್ರಿ, ಅವ್ರ ಮಂದಿಯವ್ರು ಬೇರೆ ಐತಿ. ಇದ್ರ ಸಲುವಾಗಿ ಬೇಯ್ತನ ಆಗೋಂಗಿಲ್ಲ. ವೀರಭದ್ರ ದೇವರಿಗೆ ಮಲ್ಲಯ್ಯಗೆ ಆಗಿ ಬರೋದಿಲ್ಲ. ಹೌದಲ್ರಿ? ಎಲ್ಲವಾಗ ಶಂಕರಿಗೆ ಆಗಿ ಬರೋದಿಲ್ಲ. ಹೌದಲ್ಲ? ದೇವ್ರೊಳಗೂ ಭೇದ ಮಾಡಿಕೊಂಡೇವು ನಾವು. ಅಲ್ಲಿ ಸ್ವಗತ ಭೇದಿಲ್ಲ, ಸಜಾತಿ ಭೇದಿಲ್ಲ, ವಿಜಾತಿ ಭೇದಿಲ್ಲ. ಸ್ವಗತ ಭೇದ ಅಂದ್ರೆ ಒಂದ್ರೊಳಗೆ ಭೇದ. ಈ ಶರೀರನು ಭೇದಾಕಾರವುಳ್ಳಂಥದ್ದು. ಹೌದಲ್ರಿ? ಒಂದ ರೀತಿ ಐತೆನೋ ಇದು ಶರೀರ. ಎಡಗೈಲೆ ಕೊಡಾಕ್ ಹೋಗ್ರಿ ಏನಂತೀರಿ ನೀವು? ಎಡಗಾಲ ಒಳಗಿಟ್ಟು ಮೊದಲೇ ಸರಿ ಸೊಸಿ ಒಳಗೆ ಬಂದಂದ್ರೆ ಮತ್ತೆ ಈ ಭೇದ ಯಾಕೆ ಮಾಡ್ತೀರಿ? ಹೌದಲ್ರಿ? ಹಿಂಗಾರ ಅದನ್ನು ತೆಗೆದು ಬಿಡ್ಬೇಕಿತ್ತು. ಎಡಗಾಲ ಸರಿ ಇಲ್ಲ, ಎಡಗೈ ಚಲೋ ಇಲ್ಲ ಅಂತಂದ್ರೆ ಹೌದಲ್ಲ? ಸ್ವಗತ ಭೇದ ಇದು ಒಂದ್ರೊಳಗೆ ಭೇದ. ನನ್ನ ಶರೀರದೊಳಗೆ ಇದ್ರೊಳಗೆ ಭೇದ ಮಾಡಾಕತ್ತೇವೆ ನಾವು. ಎಡಗೈಗೆ ಒಂಥರ ನೋಡ್ತೇವೆ, ಬಲಗೈಗೆ ಒಂಥರ ನೋಡ್ತೇವೆ. ನಿಜವಾಗಿ ನೋಡಿದ್ರೆ ಎಡಗೈನ ಶ್ರೇಷ್ಠ. ಹೌದಲ್ರಿ? ಎಡಗೈ ಮಾಡುವಂಥ ಉತ್ತಮ ಕಾರ್ಯ ಬಲಗೈ ಮಾಡೋದಿಲ್ಲ. ಮಾಡ್ತೈತೇನ್ರಿ ಇದು? ಎಡ ಸ್ವಚ್ಛ ಮಾಡ್ತೈತಿ, ಬಲ ಮುಸುರಿ ಮಾಡ್ತೈತಿ. ಇದು ಹೌದಲ್ರಿ? ಎಡಗೈ ಹೊಲಸನ್ನ ಸ್ವಚ್ಛ ಮಾಡ್ತೈತಿ, ಬಲಗೈ ಹೊಲಸು ಮಾಡ್ತೈತಿ. ಮತ್ತು ಅಂಥದ್ದನ್ನ ನಾವೇನು ಮಾಡ್ತೇವೆ? ಎಡ ಬ್ಯಾಡ, ನಮಗೆ ಬಲ ಒಂದೇ ಇರಲಿ. ಇದ್ರೊಳಗೆ ಭೇದ ಐತಿ ಒಂದರ ಶರೀರದೊಳಗೆ. ಎಡ ಬೇರೆ, ಬಲ ಬೇರೆ. ಮೇಲಿನಂತೆ ಕೆಳಗಿಲ್ಲ, ಮುಂದಿನಂತೆ ಹಿಂದಿಲ್ಲ. ಹೌದಲ್ಲ? ಇದು ಸ್ವಗತ ಭೇದ. ಸಜಾತಿ ಭೇದ ಅಂದ್ರೆ ಈ ಶರೀರ ಆ ಶರೀರ ಎರಡು ಒಂದೇ ರೀತಿಯಾಗಿ ಇಲ್ಲಿವು. ಅದು ಕುಳಗೈತಿ, ಎತ್ತರ ಇರ್ಬೋದು. ಹೌದಲ್ಲ? ಬೇರೆ ಬೇರೆ ಆಯ್ತಿದು, ಒಂದೇ ರೀತಿಯಾಗಿಲ್ಲ ಎರಡು ಶರೀರಗಳು. ಒಂದ ಜಾತಿ ಶರೀರನ ಮನುಷ್ಯ ಶರೀರನ ಕರೆ, ಆದ್ರೆ ಇದ್ರೊಳಗೆ ಬೇರೆ. ಇದು ಇನ್ನು ವಿಜಾತಿ ಭೇದ, ಈ ಶರೀರ ಮತ್ತು ಗಿಡ ಮರಗಳು. ಈ ಮೂರು ಭೇದಗಳು ಸಹಜವಾಗಿ
ಆ ಬೊಮ್ಮಾಗಿಲ್ಲ. ಯಾಕಂದ್ರೆ ಬ್ರಹ್ಮ ವಸ್ತು ನಿರಾಕಾರ ಐತದ, ಗಗನದಂತೆ. ಗಗನಕ್ಕೆ ಯಾವ ಭೇದ ಐತಿ? ಧಾರವಾಡದನ್ನ ಆಕಾಶ, ಶಿರೂರನ್ನ ಆಕಾಶ, ಸೊರೆವಣ್ಣನ್ನ ಆಕಾಶ. ಆಕಾಶಕ್ಕೆ ಏನಾರ ನಾವು ಬೌಂಡ್ರಿ ಗೆರೆ ಹಾಕೊಂಡೇವನು? ಶಿರೂರನ್ನ ಆಕಾಶ, ಧಾರವಾಡದನ್ನ ಆಕಾಶ, ಸೊರೆಬಣ್ಣ ಆಕಾಶ ಬೇರೆ ಬೇರೆ ಆಗ್ಯಾವನು? ಇಲ್ಲ. ಗಗನದಂತೆ ನಿರವಯವ, ಯಾವ ಅವಯವಗಳು ಇಲ್ಲದಕ್ಕೆ, ಆಕಾರ ಇಲ್ಲದು. ಗಗನಕ್ಕೆ ಯಾವ ಆಕಾರ ಹೇಗಿಲ್ವೋ ಹಾಗೆ ಬ್ರಹ್ಮವಸ್ತುವಿಗೆ ಯಾವ ಆಕಾರನೂ ಇಲ್ಲ. ಅದಕ್ಕೆ ಹೇಳ್ತೀರಿ ನಿರಾಕಾರ, ನಿರ್ಗುಣ, ನಿರ್ಲೇಪ ಅಂತ ಹೇಳ್ತೀರಿ. ದೇವರಿಗೆ ಎಲ್ಲೈತೆ ಆಕಾರ? ಬ್ರಹ್ಮವಸ್ತುವಿಗೆ ಆಕಾರನ ಇಲ್ಲ. ಮತ್ತು ನಾವು ಮಾಡ್ಕೊಂಡಂಥ ದೇವರುಗಳು ಹೌದಲ್ಲ, ಆಕಾರಗಳಂತ ಅದಾವಿಲ್ರಿ ಇವು. ಅದಕ್ಕೆ ಆಕಾರ ಅನ್ನೋದು ಎಲ್ಲೈತಿ ಅದು ವಿಕಾರಕ್ಕೈತಿ ಅಂತ. ಆಕಾರ ವಿಕಾರ ಆಗೋದು ಅದು ಎಷ್ಟೇ ಭದ್ರವಾಗಿ ಎಷ್ಟೇ ಸುಸ್ಥಿರವಾಗಿ ಮಾಡೇನಂದ್ರು ಅದಕ್ಕೆ ಸವಕಳಿ ಐತೆ ಐತಿಲ್ಲ. ಕಂಚಿಂದ ಮಾಡಿಸ್ಕೊಂತೀರಿ, ಬಂಗಾರದ ಮಾಡಿಸ್ಕೊಂತೀರಿ, ತಾಮ್ರದ ಮಾಡಿಸ್ಕೊಂತೀರಿ, ಅದು ಸವದು ಹೋಕೈತಿ. ಹೌದಲ್ಲ. ಅದಕ್ಕೆ ಬ್ರಹ್ಮವಸ್ತುವಿಗೆ ಯಾವ ಆಕಾರನೂ ಇಲ್ಲ, ನಿರಾಕಾರ ಐತಿ. ಗಗನದಂತೆ ನಿರವಯವನಾವುದರಿಂದ ಅದಕ್ಕೆ ಇಲ್ಲದ ಅನುಭೂತಿ ಜನಿಸಲಿ. ಶಂಭುಲಿಂಗದೊಡನೆ ಅಗಲಿಕೆ ಇಲ್ಲ. ನಿನಗೂ ಶಂಭುಲಿಂಗಗೂ ಬೇರೆ ಇಲ್ಲ. ನೀ ಶಂಭುಲಿಂಗ ಸ್ವರೂಪನದಿ, ಬ್ರಹ್ಮವಸ್ತುನ ನೀನದಿ ಅನ್ನುವಂಥ ಈ ತಿಳುವಳಿಕೆಯನ್ನು ಮಾಡಿಕೊಳ್ಳಾರ್ದಕ್ಕೆ ಮನುಷ್ಯರು ಬಳಲ್ತಾರೆ ನೋಡಿ. ಅದಕ್ಕೆ ರಾಮತೀರ್ಥ ಹೇಳಿದ್ರು, ದೇವರ ಭಯವೇ ಅಸಂಬದ್ಧ. ಹೌದಲ್ಲ. ಸುಮ್ಮನೆ ಹೆದರ್ತೀರಿ ನೀವು, ಏನು ಬೆದರ್ ಬಡಕ್ ದನ ಇದ್ದಂಗೆ ಅದಿರಲ್ಲ ಅಂತಿದ್ರಂತ ಅಜ್ಜಾರ. ಎಷ್ಟು ಹೆದರ್ತೀರಿ ಮರ ನೀವು ದೇವರಿಗೆ? ಒಂದು ಅವಸ್ಥೆ ಮಾಡ್ಕೊಂಡಂಥ ದೇವರುಗಳು ಇನ್ನೊಂದು ಅವಸ್ಥೆ ಒಳಗಿಲ್ಲ. ಹೌದಲ್ರಿ. ಎಚ್ಚರದನ್ನ ದೇವ್ರ ಕನಸ್ನಾಗ ಅದಾವನು. ಅಲ್ಲೊಂದು ಬೇರೆ ದೇವ್ರಿಗೆ ಹೋಗಿದ್ರಿ, ಎಚ್ಚರದಾಗ ಒಂದು ಬೇರೆ ದೇವ್ರಿಗೆ ಹೋಗಿದ್ರಿ. ನಿದ್ದೆ ಒಳಗಂತೂ ಜಗಲಿ ಮೇಲಿನ ದೇವ್ರುಗಳು ಎಲ್ಲ ಕಾಲ್ ದಸೆಲಿ ಬಂದು ಬಿದ್ದಿದ್ದು. ಹೌದಲ್ಲ. ದೇವ್ರ ಕೊಲೆ ಮಕ್ಕೊಂಡಿದ್ರಿ ನಿದ್ಗೆನ್ನಾಗ. ಹೌದಲ್ರಿ. ಎಲ್ಲಿ ಹೋಗಿದ್ದು ಒಂದು ಮುಂಜಾನೆ ಅಂತ ಹುಡ್ಕೋದಲ್ಲ. ಹೌದಲ್ಲ. ದೇವ್ರನ್ನ ಮಾಡ್ಕೊಂಡವರು ನೀವ, ದೇವ್ರಿಗೆ ಎಂಜೋರು ನೀವ. ಈ ದೇವ್ರ ನನಗೆ ಅನ್ಯವಾಗಿಲ್ಲ ಅಂತ ಯಾವ ತಿಳ್ಕೊಂತ ನೋಡು. ನಾ ಶರೀರ ಅಲ್ಲ, ನಾನು ದೇವರು ಅದೇನಿ, ನಾ ಸಚ್ಚಿದಾನಂದ ಸ್ವರೂಪನೇ ಅದೇನಿ ಅಂತ ಯಾರು ತಿಳ್ಕೊಂತಾರ ನೋಡು, ಅವನು ಭಯ ಇಲ್ಲ, ಅವನು ಬಳಲಿಕ್ಕೆ ಅನ್ನೋದಿಲ್ಲ. ಹೌದಲ್ಲ. ಬಳಲಿಕೆ ದುಃಖ ಹೋಗ್ಬೇಕಂದ್ರೆ ನಮ್ಮನ್ನು ನಾವು ತಿಳ್ಕೋಬೇಕು, ನಾವು ಯಾರದೇವಂತ ತಿಳ್ಕೋಬೇಕು. ನಾ ದೇಹ ಅಲ್ಲ. ದೇಹ ಯಾವುದೋ ಒಂದು ನಿಮಿತ್ತ ಕಾರಣದಿಂದ ಬಂದ್ಬಿಟ್ಟತಿದು, ಪ್ರಾರಬ್ಧವಶಾತ್ ಬಂದ್ಬಿಟ್ಟತಿದು. ಹೌದಲ್ಲ. ಇನ್ನು ಮಾಡಿದಂಥ ಕರ್ಮಕ್ಕನುಸಾರವಾಗಿ ದೇಹ ಧಾರಣೆ ಮಾಡ್ಕೊಂಡು ಬಂದೆವು. ಇನ್ನು ಏನು ಮಾಡಬೇಕಪ್ಪ ಅಂತಂದ್ರೆ ನಾ ಯಾರು ಅಂತ ತಿಳ್ಕೋಬೇಕು. ಅವಾಗ ಬಳಲಿಕೆ ಹೋಗುದು. ಅದನ್ನು ಹೇಳ್ತಾರ. ನೀ ಸುಮ್ಮನೆ ಅದನ್ನ ಇದನ್ನು ತಿಳ್ಕೊಂತ ಹೊಂಟಿ, ಬೊಮ್ಮನ್ನ ದೇವ್ರನ್ನ ಅಲ್ಲದಾನ ಇಲ್ಲದಾನ ತಿಳ್ಕೊಂತ ಹೊಂಟಿ. ಅದನ್ನ ನೀನು ಮಾಡ್ಕೊಂತ ಕೆಲಸ ಅಲ್ಲ. ಈ ಜನ್ಮದಾಗ ಬಂದ ಮೇಲೆ, ಮನುಷ್ಯ ಜನ್ಮದಾಗ ಬಂದ ಮೇಲೆ ಅದು ನಿನ್ನ ಕೆಲಸನ ಅಲ್ಲ. ದೇವ್ರನ್ನ ಹೊರಗೆ ಹುಡುಕೋದು. ನೀನು ಯಾರದಿ ಅನ್ನೋದೊಂದ ತಿಳ್ಕೊ ಇಲ್ಲ. ನಿನ್ನ ನಿಜವಿದನೇ ತಿಳಿ ಬೇರೆ ಅನ್ನೋದಲ್ಲೇ ಮನುಷ್ಯ. ಇದು ನಾವು ಎಲ್ಲಿ ನಮ್ಮ ನಿಜವನ್ನು ತಿಳಿಯಾಕ ಹೊಂಟೇವ್ರಿ? ಅದಕ್ಕೆ ಅವರು ತಟಸ್ಥ ಲಕ್ಷಣಗಳನ್ನು ಹೇಳಿದ್ರು. ಅವು ಕೂಡ
ಸರಿ ಹೊಂದುದಿಲ್ಲ. ಹೌದು, ಏನೋ ಒಂದು ಅರಿವಿನಿಂದ ತಿಳ್ಕೊಳ್ಳಿ ಅಂತ ತಟಸ್ಥ ಲಕ್ಷಣಗಳನ್ನ ಹೇಳಿದ್ರು. ಯಾವ ಲಕ್ಷಣನೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ ಅರಿವಿಗೆ, ಅದು ಹಿಂಗೆ ಐತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ತಿಳ್ಕೊಳ್ಳಿ, ಮುಮುಕ್ಷುಗಳು ತಿಳ್ಕೊಳ್ಳಿ ಅಂತ ಒಂದು ಅನುವಿನಿಂದ ಹೇಳಿಕೊಟ್ರು ಈ ತಟಸ್ಥ ಲಕ್ಷಣ. ಸದ್ರೂಪ, ಚಿದ್ರೂಪ, ನಿತ್ಯ ರೂಪ, ಆನಂದ ರೂಪ, ಪರಿಪೂರ್ಣ ರೂಪ ಅನ್ನುವಂಥ 5 ಲಕ್ಷಣವನ್ನು ಹೇಳಿದ್ರು. ನಿನ್ನ ನಿಜ ಹಿಂಗೈತಿ ನೋಡು. ಸದ್ರೂಪ ವಸ್ತು ನೀನದಿ, ಚಿದ್ರೂಪ ವಸ್ತು ನೀನದಿ, ನಿತ್ಯ ವಸ್ತು ನೀನದಿ, ಆನಂದ ಸ್ವರೂಪನ ನೀನದಿ, ಪರಿಪೂರ್ಣನ ನೀನದಿ ಅನ್ನುವಂಥ 5 ಲಕ್ಷಣಗಳಂತ ನಿನ್ನ ನಿಜವನ್ನ ತಿಳ್ಕೊ ನೀನು, ಬೇರೆನ್ನದಲ್ಲೇ ಮಂದಿ. ಆ 5 ಲಕ್ಷಣಗಳನ್ನ ಹೇಳಬೇಕಂದ್ರೆ ಸದ್ರೂಪ ಅಂದ್ರೆ ಯಾವುದಕ್ಕೆ ಅನ್ಬೇಕು ಅಂತ ಹೇಳ್ತಾರೆ. ಇದನ್ನೆನಿಸುವುದಕ್ಕೆ ತಾನು ಆಶ್ರಯ ಪದವಾಗಿ, ಅದಕ್ಕೆ ತನಗೆ ಆಶ್ರಯ ಪದ ಸತ್ಯ ನಿನ್ನ ನಿಜ. ಇದು ಅಂತ ಯಾವುದಕ್ಕೆ ನೀನು ಗುರುತಿಸ್ತಿ ಅದಕ್ಕೆ ಆಧಾರ ನೀನದಿ. ಇದು ಫೋನು, ಇದು ಕೈ, ಇದು ಕಾಲು, ಇದು ತಲೆ, ಇದು ದುಬ್ಬ ಅಂತ ಗುರುತಿಸ್ತಿ ಅಂದ್ರೆ ಇದಕ್ಕೆ ಆಧಾರ ನೀನದಿ. ಇದು ಅಂತ ಯಾವುದಕ್ಕೆ ಹೇಳ್ತಿಲ್ಲ ಅದಕ್ಕೆ ನೀನು ಆಧಾರ ಇದ್ದಾಗ ಹೇಳಲಿಕ್ಕೆ ಬರ್ತೈತಿ. ಅದು ಬಾಧೆ ಹೊಂದೋದಿಲ್ಲ. ಹೌದಲ್ಲ? ಇದು ಅಂತ ಯಾವುದೋ ಗುರುತಿಸ್ತಿಲ್ಲ ಅದು ಬಾಧೆ ಹೊಂದತಿ. ಫೋನ್ ಕೆಡಬಹುದು, ಕೈ ಕಾಲು ನುಸ್ಬೋದು, ಕೈ ಕಾಲು ಅಳಿಬಹುದು. ಆದ್ರೆ ನೀನು ಮಾತ್ರ ಆ ಸದ್ರೂಪ ವಸ್ತು ಮಾತ್ರ ಕೆಡಲಾರ್ದು. ಇದ ಮನಸ್ಸುದಕ್ಕೆ ತಾನು ಆಶ್ರಯವಾಗಿ ಬಾಧೆ ಹೊಂದದೆ ತೋರುತ್ತೀಯ ಸತ್ಯ ನಿನ್ನ ನಿಜ. ಇದು ಅಂತ ಯಾವುದನ್ನು ಗುರುತಿಸ್ತಿಲ್ಲ ಅದಕ್ಕೆ ಆಧಾರವಾಗಿ ನೀನದಿ. ಅದು ಬಾಧೆ ಹೊಂದದೆ ಯಾವಾಗಲೂ ಇರ್ತಕ್ಕಂಥದ್ದು. ಅದು ಯಾವುದೈತೆ ಅದು ನಿನ್ನ ನಿಜ ಐತಿ ನೋಡು. ಆಧಾರ ವಸ್ತು ಬಾಧಕ ಆಗಿಲ್ಲ, ಅದು ಸತ್ಯ ವಸ್ತು. ನೀವು 3 ಅವಸ್ಥೆಗೆ ಸಾಕ್ಷಿ ಯಾವ್ದೈತಿ ಅದು ಚಿದ್ರೂಪ ವಸ್ತು. 3 ಅವಸ್ಥೆಯನ್ನ ಅರಿಯುತ್ತಾರೆ. ಅರಿತಿ ನೀನು 3 ಅವಸ್ಥೆಯನ್ನ ನಿನ್ನ ನಿಜ. 3 ಅವಸ್ಥೆ ಒಳಗೆ ಆಗು ಹೋಗುನ್ನೆಲ್ಲ ನೀನು ಅರಿತಿ. ಎಚ್ಚರನೂ ಅರಿತಿ, ಕನಸನ್ನು ಅರಿತಿ, ನಿದ್ರೆಯನ್ನು ಅರಿತಿ. 3 ಅವಸ್ಥೆಯನ್ನ ಬೇರಿಟ್ಟು ಅರಿಯುವಂತ ಅರಿವು ನೀನದಿ. ಆ ಅರಿವ ಚಿದ್ರೂಪ ವಸ್ತು ಅಂತ ತಿಳ್ಕೊ. ಈ 2ನೇ ಲಕ್ಷಣ ಹಿಂಗೈತಿ. ಒಂದು ಲಕ್ಷಣ ಯಾವುದಕ್ಕೈತಿ, ಒಂದರ ಅದಾವನು ಈ ಜಗತ್ತಿನೊಳಗೆ. ಈ ಒಂದು ಸದ್ರೂಪ ವಸ್ತು ಲಕ್ಷಣ, ಅವಕ್ಕೆಲ್ಲ 5 ಲಕ್ಷಣಗಳು ಹೊಂತವ್ರಿ. ಒಂದು ಇಲ್ಲಿವ ಇದು ಅಂತ ಏನು ಗುರುತಿಸ್ತಿ ಅದು ಅಳದೋಕೈತಿ. ಹೌದಲ್ಲ? ಅದು ಸತ್ಯವಾಗಿಲ್ಲ. ಅದು ಇದು ಅನ್ನಕ್ಕೆ ಆಧಾರವಾಗಿ ಯಾವ್ದೈತಿ ಅದು ಸತ್ಯ ಐತಿ. ಅದ ಚಿತ್ತ ವಸ್ತು, ಅದೇ ನಿತ್ಯ ವಸ್ತು, ಅದೇ ಆನಂದ ವಸ್ತು, ಅದು ಪರಿಪೂರ್ಣ ಐತಿ. ಇವು 3 ಅವಸ್ಥೆಯನ್ನು ಅರಿತಾ ಬೇರೆ ಸಾಕ್ಷಿ ನೀನದಿ ಅಂತ ತಿಳ್ಕೊ. ಈ ಅವಸ್ಥಾತ್ರಯಗಳು ಯಾರ ಆಧಾರ ಮೇಲಿದ್ದು ತೋರ್ತಾವಪ್ಪ ಅಂತಂದ್ರೆ ಅರಿವಿನ ಆಧಾರ ಮೇಲೆ. ಅದಕ್ಕೆ ಅದು ಚಿದ್ರೂಪ ವಸ್ತು. ಅಂದ್ರೆ ಛಿದ್ರ ಎಚ್ಚರಿಕೆ ಒಳಗೆ ಬೇರೆ ಆಗಿಲ್ಲ, ಕನಸಿನೊಳಗೆ ಬೇರೆ ಆಗಿಲ್ಲ, ಅದು ನಿದ್ರಿ ಒಳಗೆ ಬೇರೆ ಆಗಿಲ್ಲ, ಅದು ಮತ್ತು 3 ಅವಸ್ಥೆ ಒಳಗೆ ಬೆರಕೆ ಆಗಿಲ್ಲ. ಅದು ಎಚ್ಚರದೊಳಗಿದ್ದ ಕನಸಿನೊಳಗೆ ಇಲ್ಲಂಗೆ ಆಗಿಲ್ಲ, ನಿದ್ದೆ ಒಳಗೆ ಮಾತ್ರ ಬೇರೆ ಪರಿಣಾಮ ಬೀರಿಲ್ಲ. ಅದು ಇರೋ ಹಂಗನ ಐತಿ. 3 ಅವಸ್ಥೆಗಳಿಗೆ ಸಾಕ್ಷಿಯಾಗೈತಿ. ಅದು ಚಿದ್ರೂಪ ವಸ್ತು. ಈ ನಿಜವನ್ನ ನೀ ತಿಳ್ಕೋ ಅಂತ. ಎಲ್ಲವನ್ನ ಆರಾಯದೆ ನೋಡಲು
ಇಲ್ಲೆನಿಸಿದ ನೇಹ ಎಲ್ಲಿ ನೆಲೆಸುವುದು ಹ್ಮ್. ನನ್ನಲ್ಲಿ ಅದರಿಂದ ಸುಖ. ಅದರಿಂದ ಸುಖ. ಎಲ್ಲವನ್ನು ಆರೈದು ನೋಡ್ಕೊಂತವ. ಇಲ್ಲೆನಿಸಿದ ನೇಹ ಎಲ್ಲಿ ನೆಲೆಸೈತಿಪ್ಪ ಅಂತಂದ್ರೆ, ಯಾರ ಮೇಲೆ ಪ್ರೀತಿ ಐತಿಪ್ಪ ಅಂತಂದ್ರೆ ನಿಮ್ಮ ಮೇಲೆ ನಿಮ್ಮ ಪ್ರೀತಿ ಐತಿ. ಇನ್ನೊಂದ್ರ ಯಾವ್ದ್ರ ಮೇಲೂ ಪ್ರೀತಿ ಇಲ್ಲ. ಎಲ್ಲ ಹೇಳ್ತೇವೆ ಅದ್ರ ಮೇಲೆ ಪ್ರೀತಿ ಐತಿ, ಇದ್ರ ಮೇಲೆ ಪ್ರೀತಿ ಐತಿ, ಹೊಲದ ಮೇಲೆ ಪ್ರೀತಿ ಐತ್ರಿ, ನನಗೆ ಮಕ್ಕಳ ಮೇಲೆ ಪ್ರೀತಿ ಐತಿ, ಗಂಡನ ಮೇಲೆ ಹೆಂಡತಿ ಮೇಲೆ ಪ್ರೀತಿ ಐತಿ ಅಂತ ಹೇಳ್ತೇವೆ. ಆದ್ರೆ ಅವು ಏನಾರ ಪ್ರತಿಕೂಲ ಅದು ಅಂದ್ರೆ ಪ್ರೀತಿ ತೋರಿಸ್ತೇವನು ಅಲ್ಲಿ. ಮಕ್ಕಳ ಮೇಲೆ ಭಾಳ ಪ್ರೀತಿ ಐತ್ರಿ ಅಂತೇವೆ. ಮಕ್ಕಳು ಒಂದು ಸ್ವಲ್ಪ ಏನಾರ ಒಂದು ಮಾಡಿದ್ರೆ ಯಾವ ಮಕ್ಕಳು ತಗೊಂಡು ಏನು ಮಾಡೋದು ಇದ್ರಿ? ಹೌದು. ಅಂದ್ರೆ ಈ ಶರೀರ ಮೇಲಿನಾರ ಪ್ರೀತಿ ಐತೆ ನಿನಗೆ ಅಂತಂದ್ರೆ ಈ ಶರೀರ ಮೇಲೂ ಪ್ರೀತಿ ಇಲ್ಲ. ಪ್ರೀತಿ ಎಲ್ಲಿ ನೆಲೆಸೈತೆ ಅಂದ್ರೆ ಅದು ನಿನ್ನ ಮೇಲೆ. ಕಣ್ಣ ಮೇಲೆ ಪ್ರೀತಿ, ಕಣ್ಣು ರಕ್ಷಣೆ ಮಾಡ್ಕೊಂತೇವು. ನನ್ನ ಕಣ್ರಿ ಭಾಳ ಚಲೋ ನೋಡ್ಬೇಕು, ಅವನ್ನ ತೋರಿಸ್ಬೇಕು, ಸುಸ್ಥಿರವಾಗಿಟ್ಟು. ಅದ ಒಂದು ಸ್ವಲ್ಪ ಏನಾರ ಆಯ್ತು, ಕಣ್ಣಾಗಿ ಏನಾರ ಕಸರು ಬಿತ್ತು, ಏನಾರ ಆಯ್ತು, ಅದು ಚುಚ್ಚಾಕತ್ತೆ ಅಂತ ತಡ್ಕೊಳಕ್ಕಾಗೋದಿಲ್ಲ. ಅವ ಡಾಕ್ಟರ್ ಹತ್ರ ಹೋಗಿ ಅವ್ರು ಅಕಸ್ಮಾತ್ ಇದನ್ನು ಒಂದು ತೆಗೆದು ಬಿಟ್ರೆ ನೀನು ಆರಾಮಿರ್ತೀನಿ ನೋಡಪ್ಪ ಅಂತಂದ್ರೆ ಮೊದಲಿಗೆ ತೆಗೀರಿಪ್ಪ, ಲಘು ನಾನು ಆರಾಮಿದ್ರೆ ಸಾಕು, ಆರಾಮಿಲ್ಲ ತಗಲಿ ನಾನು. ಹೌದಲ್ಲ, ಖಾಲಿ ಬಳ್ಳಿಗೆ ಒಂದೀಟ್ ಗ್ಯಾಂಗ್ರೀನ್ ಆಗ್ತದೆ. ಹೌದಲ್ಲ, ಅದನ್ನೊಂದೀಟ್ ತೆಗೆದ್ರೆ ನೀನು ಆರಾಮಕ್ಕಿ ನೋಡಪ್ಪ. ಇಲ್ಲ ಅಂದ್ರೆ ನೀನು ಕಾಲ ಹೊಕ್ಕೈತಿ, ಮುಂದೆ ಶರೀರ ವಾಪಸ್ ಅಂತಂದ್ರೆ ಶರೀರ ಹೊಕ್ಕೈತಿ ನೋಡು ಅಂತ ಇರ್ಬೇಕಂತೇವೆ ನಾವು. ಅದೊಂದು ಬಳ್ಳಿ ತಡ್ಕೊಂಡು ಹೋಗ್ಲಾಡ್ರಿ, ನಾ ಆರಾಮಿರ್ತೇನಿಲ್ಲ ಅಂತಾನ. ಮುಂದದ ಬಳ್ಳಿಂದ ಮುಗೀತು, ಮುಂದೆ ಪ್ರೀತಿ ತನ ಬಂತು, ಮನಕಾಲ ತೊಡಿ ತನ ಹಚ್ಚಿ ತೆಗೆದ್ಬಿಟ್ರೆ ಆರಾಮಿರಿ ನೋಡಂತ ತೆಗಿರಿ ಹೋದ್ರು ಅಲ್ಲಿ. ಕೊನೆಗೆ ಈ ಶರೀರ ಪೂರ ಬಾಧೆ ಪಡಾಕತ್ತಿತ್ತಂದ್ರ ಅವಾಗ ಏನಂತಾನ, ಲಘು ಹೋಗ್ಬೇಕಾಗೈತ್ರಿಪ್ಪ, ಯಾವಾಗ ಕರ್ಕೊಂಡ ನನ್ನ ದೇವ್ರನ್ನ ಮಾಡ್ತೇವ. ಇರಬಾರ್ದ್ರಿಪ್ಪ, ಇನ್ನ ಇಷ್ಟು ಬಾಧೆ ತಗೊಳಕ್ಕಾಗುದಿಲ್ಲ, ಹೋಗ್ಬೇಕು, ಲಘು ಹೋಗ್ಬೇಕು ವಿಚಾರ ಮಾಡ್ತಾನೆ. ಅಂದ್ರೆ ಆರಾಮ್ ಯಾವಾಗಿರ್ತಿ ಅಂದ್ರೆ ನೀನಾಗಿದ್ದಾಗ ಆರಾಮಿರ್ತಿ. ಅದಕ್ಕೆ ನಿನ್ನ ಮೇಲೆ ಪ್ರೀತಿ ಐತಿ. ತನಗಿಂತ ಪ್ರಿಯವಾದಂಥ ವಿಷಯ ಒಂದು ಬೇರೆ ಒಂದು ಉಂಟೆ? ನಿನಗಿಂತ ಪ್ರಿಯವಾದಂಥ ವಿಷಯ ಜಗತ್ತಿನೊಳಗೆ ಯಾವುದೂ ಇಲ್ಲ. ನೀನ ಪ್ರಿಯ ವಸ್ತು. ಸುಮ್ಮನೆ ಇವು ಎಲ್ಲ ಅನುಕೂಲ ಪ್ರೀತಿಯನ್ನು ತೋರಿಸ್ತೇವೆ ನಮಗೆ. ಹೌದಲ್ರಿ? ಅನುಕೂಲ ಆದ ಪ್ರೀತಿ ಮಾಡ್ತೇವೆ ನಾವು, ಅವನ್ನ. ಪ್ರತಿಕೂಲ ಅದು ಅಂದ್ರೆ ಪ್ರೀತಿ ಇಲ್ಲ ಅಲ್ಲಿ. ಅದಕ್ಕೆ ಅವ್ರು ಹೇಳಿದ್ರು, ಎಲ್ಲವನ್ನು ವಿಚಾರ ಮಾಡಿ ನೋಡ್ಕೊಂತ ಬಾ ನೀನು. ಇಲ್ಲಿ ನೆಲೆಸಿದ ನೇಹ ಪ್ರೀತಿ ಎಲ್ಲಿ ನೆಲೆಸೈತಿ ಅಂತಂದ್ರೆ ತನ್ನ ಮೇಲೆ. ಅದಕ್ಕೆ ಅವಾಗ ಸುಖದಿಂದ ಇರ್ತೀನಿ. ನೀನಾಗಿದ್ದಾಗ ಸುಖ ಐತಿ, ಅನ್ಯದ್ದಾದಾಗ ಸುಖ ಇಲ್ಲ. ಸುಮ್ಮನೆ ಇವನ್ನೆಲ್ಲ ಹೇಳೋದಷ್ಟೇ. ಶಬ್ದಾದಿ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ. ಎಲ್ಲಿವರೆಗೆ ಸುಖ ಕೊಡ್ತಾವು? ದೋಷ ಕಾಣುತ್ತಾನ ಅಷ್ಟೇ ಸುಖ ಕೊಡ್ತಾವು. ಇನ್ನೊಂದು ಬಿಟ್ಟು ಇನ್ನೊಂದು ಕೊಟ್ರಂದ್ರೆ ಏನಂತೇವ, ಸಾಕು ಮರ, ಎಷ್ಟು ಹಾಕ್ತೀನಿ ನನಗೆ, ಹಾಕಿ ತುಂಬ ಬ್ಯಾಸರ ಆಗೈತಿ ಮರ, ಏನು ನೀನು ಹೌದಲ್ಲ? ಒತ್ತಾಯ ಮಾಡಕತ್ರಂದ್ರೆ ಏನಂತೇವೆ, ಇನ್ನ ಅಂತೇವೆ. ಅದಕ್ಕೆ ಪ್ರೀತಿ ಎಲ್ಲೈತಿಪ್ಪ ತನ್ನ ಮೇಲೆ. ಇದು ಮೂರನೇ ಲಕ್ಷಣ. ನೀನು ಆನಂದ ಸ್ವರೂಪ ಅದಿ ಅಂತ ಹೇಳಿತ್ತು. ಬಿಟ್ಟು ಎಲ್ಲಿಯೂ ಆನಂದ ಇಲ್ಲ. ನೀನ ಆನಂದ ಸ್ವರೂಪದಿ. ಎಲ್ಲ ಅದ್ರಾಗ ಆನಂದ ಐತಿ, ಇದ್ರಾಗ ಆನಂದ ಐತಿ, ಯಾವ್ದು ಸುಖ ಕೊಡ್ತೈತೆ ಅಂತ ನೀ ಆರೋಪ ಮಾಡ್ಕೊಂಡಿ. ಹೌದಲ್ಲ? ಆರೋಪ ಮಾಡ್ಕೊಂಡು ನೋಡಾಕತ್ತಿ, ಪ್ರತಿಬಿಂಬಿಸೈತಿ ಅದ್ರಾಗ. ನಿನ್ನ ಸುಖನ ಅದ್ರೊಳಗೆ ತೋರಾಕತ್ತೈತಿ, ಆದ್ರೆ ಅದ್ರೊಳಗೆ ಸುಖ ಇಲ್ಲ. ವಾಸ ಆಗೈತಿ ಇರ್ತೈತಿ ಅದ್ರೊಳಗೆ ಅಷ್ಟೇ. ಹೌದಲ್ಲ? ಸುಖ ಐತಿ ಬಿನ್ನರಾಗ ಹಂಗಾರ ಎಲ್ಲರಿಗೂ ಅದ ಒಂದ ವಸ್ತು ಸುಖ ಕೊಡ್ಬೇಕಿತ್ತು. ಶಬ್ದದೊಳಗೆ ಸುಖ ಇದ್ರೆ ಎಲ್ಲರಿಗೂ ಶಬ್ದನ ಸುಖ ಕೊಡ್ಬೇಕಿತ್ತು. ಒಬ್ಬಗ್ ಬೇಸರಕೈತಿ, ಏನ್ ಹಚ್ಚಿ ಒಮ್ಮರ ಅದನ್ನ ತೆಗಿಬಾರ್ದ, ಸುಮ್ಮನೆ ಆರಾಮಿದ್ರೆ ಅದನ್ನ ತೆಗಿ, ಸುಮ್ಮನೆ ಯಾಕೆ ಕಿವ್ಯಾಗ ಒದರಾಕತ್ತೈತದ ಅಂತಿ.
ಹೌದಲ್ಲ. ಒಬ್ಬ ರೂಪ ನೋಡ್ಕೊಂತ ಕುಂತಿದ್ದಂದ್ರೆ ನನಗೆ ಬೇಸರ ಆಕೈತಿ. ಅಂದ್ರೆ ಅವ್ರವ್ರ ಮನಸ್ಥಿತಿ ಭಿನ್ನ ಭಿನ್ನ ವಾಸನಾ ರೂಪದಿಂದ ಭಿನ್ನ ಭಿನ್ನ ವಿಷಯದೊಳಗೆ ಆ ಸುಖ ಪ್ರತಿ ಆಗಿ ತೋರಾಕತ್ತೈತೆ ಅಷ್ಟೆ. ಆದ್ರ ಸುಖ ಅದ್ರೊಳಗಿಲ್ಲ, ನಿನ್ನೊಳಗೆ ಐತಿ. ಅದಕ್ಕೆ ಆನಂದ ಸ್ವರೂಪನ ಅದಿ ನೋಡು. ಇದ 3ನೇ ಲಕ್ಷಣ ಹೇಳಿದ್ವಿ. ಪ್ರಾಗಭಾವ ಮೊದಲಾದ ವಿಘಟಾದಿಗಳಿಗಲ್ಲದೆ 5 ತನ್ನೊಳಗಿಲ್ಲವಾಗಿ ವಿಚಾರಿಸಿ ನೀ ನಿತ್ಯದಿ. ಪ್ರಾಗ ಅಭಾವ ಚತುಷ್ಟಯಗಳು ನಿನಗಿಲ್ಲ. ಪ್ರಾಗಭಾವ ಇರ್ಬೋದು, ಪ್ರಧ್ವಂಸ ಭಾವ ಇರ್ಬೋದು, ಅನನ್ಯ ಭಾವ ಇರ್ಬೋದು, ಅತ್ಯಂತ ಅಭಾವ ಇರ್ಬೋದು. ಈ ಅಭಾವ ಚತುಷ್ಟಯಗಳು ನಿನ್ನೊಳಗಿಲ್ಲ. ಪ್ರಾಗಭಾವ ಅಂದ್ರೆ ಮೊದಲಿಲ್ಲದ್ದು, ಹೌದಲ್ಲ. ಪ್ರಧ್ವಂಸ ಭಾವ ಅಂದ್ರೆ ಕೊನೆಗಿಲ್ಲದ್ದು. ಅನನ್ಯ ಭಾವ ಅಂದ್ರೆ ಒಂದ್ರೊಳಗೆ ಒಂದು ಇಲ್ಲದ್ದು. ಅತ್ಯಂತ ಅಭಾವ ಅಂದ್ರೆ ಇಲ್ಲ. ಇದ್ರ ಉದಾಹರಣೆ ಅಂದ್ರೆ ಮಣ್ಣಿನೊಳಗೆ ಮೊದಲೇ ಗಡಿಗಿಲ್ಲ. ರಾಗಭಾವ ಏನೈತಿ ಅಲ್ಲೇ? ಗಡಿಗೆ ಐತೇನ್ರಿ ಅಲ್ಲೇ? ಮಣ್ಣ ಐತಿ, ಮೊದಲಿಗೆ ಗಡಿಗಿಲ್ಲ. ಮತ್ತೆ ಪ್ರಧ್ವಂಸ ಭಾವ ಅಂದ್ರೆ ಒಡದ ಮೇಲೆ ಗಡಿಗೆ ಐತೇನೋ ಅಲ್ಲೇ? ಇಲ್ಲ. ಮೊದಲಿಗೂ ಮಣ್ಣ ಐತಿ, ಕೊನೆಗೂ ಮಣ್ಣ ಐತಿ. ಮಧ್ಯಂತರದೊಳಗೆ ಗಡಿಗೆ ರೂಪದಿಂದ ತೋರಿದಾಗೂ ಕೂಡ ಗಡಿಗೆ ಸತ್ಯನು ಅಂತಂದ್ರೆ ಅಲ್ಲ, ಮಣ್ಣ ಸತ್ಯ, ಹೌದಲ್ಲ. ಪ್ರಾಗಭಾವ ಪ್ರಧ್ವಂಸ ಭಾವ ಇವೆರಡೂ ನಿನ್ನ ಸಂಬಂಧ ಇಲ್ಲ. ಮೊದಲೂ ಗಡಿಗಿಲ್ಲ, ಕೊನೆಗೂ ಗಡಿಗಳಿಲ್ಲ. ಅನನ್ಯ ಭಾವ ಅಂದ್ರೆ ಘಟ ಪಟ. ಘಟದೊಳಗೆ ಪಟ ಇಲ್ಲ, ಪಟದೊಳಗೆ ಘಟ ಇಲ್ಲ. ಒಂದಕ್ಕೊಂದು ಸಂಬಂಧನ ಇಲ್ಲಿವು. ಅತ್ಯಂತ ಭಾವ ಅಂದ್ರೆ ಬಂಜಿ ಮಗ. ಇವತ್ತು ಬಂಜಿ ಮಗನ ಲಗ್ನ ಐತ್ರಿ, ಹೋಗಿ 100 ರೂಪಾಯಿ ಹಾಕಿ ಮಸ್ತ್ ಏನ್ ಮೃಷ್ಟಾನ್ನ ಭೋಜನ ಮಾಡಿದ್ರಿ, ಊಟ ಮಾಡಿ ಬಂದೆ ಅಂತ ಹೇಳಿದ್ರೆ ಏನಂತಾರ್ರಿ? ಬಂಜಿಗೆ ಹೆಂಗ್ ಮಗ ಇರ್ತಾನೋ ಅವನ ಲಗ್ನಕ್ಕೆ ಹೆಂಗ್ ಹೋಗಿದ್ದೀನ? ಹೌದಲ್ಲ ಅಂತಿರಿಲ್ಲ. ಇದು ಅತ್ಯಂತ ಅಭಾವ. ಈ ಅಭಾವ ಚತುಷ್ಟಯಗಳು ನಿನಗಿಲ್ಲಿವು. ನೀನು ಯಾವಾಗಲೂ ಅದಿ, ಮೊದಲು ಅದಿ, ಕೊನೆಗೂ ಅದಿ, ಮಧ್ಯಂತರದೊಳಗೂ ಅದಿ, ಯಾವಾಗಲೂ ಅದಿ ನೀನು. ಈ ಅಭಾವ ಚತುಷ್ಟಯಗಳು ನಿನ್ನ ಸಂಬಂಧ ಇಲ್ಲ. ಅದಕ್ಕೆ ನೀ ನಿತ್ಯದಿ. ಹಿಂದೂ ಅದ್ದೇ, ಈಗೂ ಅದಿ, ಮುಂದೂ ಇರ್ತಿ. ನಿನ್ನ ಬಾಧೆ ಅನ್ನೋದಿಲ್ಲ, ಅಭಾವ ಅನ್ನೋದು ನಿನಗಿಲ್ಲ. ಈ ಅಭಾವ ಚತುಷ್ಟಯಗಳ ತೋರಿಕೆಗದಾವು, ಇರುವಿಕೆಗೆ ಇಲ್ಲ. ಇವು ಸಂಬಂಧ ಇಲ್ಲ. ನಿತ್ಯ ವಸ್ತುವಿಗೆ ಸಂಬಂಧ ಇಲ್ಲ. ಈ ತಿಳುವಳಿಕೆಯನ್ನು ಮಾಡ್ಕೊ, ನೀನು ಈ ನಿಜವನ್ನ ನೀ ಅರಿ ಅಂತ ಹೇಳ್ತಾರೆ. ಇನ್ನು 5ನೇ ಲಕ್ಷಣ ಹೇಳ್ತಾರ ಅವರು. ಗಗನಾದಿಗಳು ನಿನ್ನೊಳಗೆ ಒಗೆದ ಕಾರಣದಿಂದ ಮಿಗೆ ಪೂರ್ಣ ಪದ ನೀನು ಪೂರ್ಣ ನದಿ. ಗಗನಾದಿಗಳು ನಿನ್ನೊಳಗೆ ಒಗೆದವು. ಗಗನ 4 ಭೂತಗಳಿಗೆ ಆಶ್ರಯ ಕೊಟ್ಟೈತಿ, ಹೌದಲ್ವ. ಬಯಲು ಬೆಂಕಿಗೆ ಆಶ್ರಯ ಕೊಟ್ಟೈತಿ, ಗಾಳಿಗೆ ಆಶ್ರಯ ಕೊಟ್ಟೈತಿ, ನೀರಿಗೆ ಆಶ್ರಯ ಕೊಟ್ಟೈತಿ, ಭೂಮಿಗೆ ಆಶ್ರಯ ಕೊಟ್ಟೈತಿ. ನೀನು ಆ ಬಯಲಿಗೆ ನೀನು ಆಶ್ರಯ ಅದಾತ. ಅದಕ್ಕೆ ಗಗನಾದಿಗಳು ನಿನ್ನೊಳಗ ಒಗೆದ ಕಾರಣದಿಂದ ಮಿಗೆ ಪೂರ್ಣ ವಸ್ತುನ ನೀನದಿ. ಅದ ಶಂಭುಲಿಂಗ ಸ್ವರೂಪದಿ. ಅದಕ್ಕೆ ನೀ ಇದನ್ನು ಪರಿಪೂರ್ಣ ವಸ್ತು ಅಂತ ತಿಳ್ಕೊ. ಈ 5 ಲಕ್ಷಣದಿಂದ ನಿನ್ನ ನಿಜವನ್ನು ಅರಿ ಅಂತ ಮಹಾತ್ಮರು ಒಂದು ಅನುವಿನಿಂದ ನಮಗೆ ತಿಳಿಸ್ಕೊಟ್ಟಾರ. ಇದನ್ನು ಯಾವ ಲಕ್ಷಣದಿಂದನೂ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಮತ್ತೊಂದು ಕಡೆ ಹೇಳ್ತಾರ ಅವರು. ಇದನ್ನು ಯಾಕೆ ಹೇಳಿದ್ರಪ್ಪ ಅಂತ ನಾವು ತಿಳ್ಕೊಳ್ಳಿ ಅಂತ. ಈ 5 ಲಕ್ಷಣದೊಳಗೆ 1 ಲಕ್ಷಣನೂ ಕೂಡ ಈ ತೋರಿಕೆಗೆ ಅನ್ವಯ ಆಗುವುದಿಲ್ಲ. ಯಾಕಂದ್ರೆ ತೋರಿಕೆ ಮಿಥ್ಯ ಐತಿ ಅಂತ ಅದ ಈ 5 ಲಕ್ಷಣದ ಆಧಾರದ ಮೇಲೆ
ಹೇಳಿದ್ದವ್ರು. ಮಿಥ್ಯ ಅನ್ಲಿಕ್ಕೆ ಮಿಥ್ಯ ಅಂತ ಹೇಳಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ 5 ಲಕ್ಷಣದೊಳಗೆ ಒಂದು ಲಕ್ಷಣನೂ ಕೂಡ ಈ ಜಗತ್ತಿಗಿಲ್ಲ. ಅದಕ್ಕೆ ಮಿಥ್ಯ ಅಂತ ಹೇಳಿದ್ರಿ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಈ 5 ಲಕ್ಷಣಗಳು ಕೂಡ ಒಂದು ಲಕ್ಷಣ ಇದ್ರೊಳಗೆ ಈ ತೋರಿಕೆಗೆ ಅನ್ವಯ ಆಗೋದಿಲ್ಲ. ಇವನ್ ಹೇಳ್ಯಾರ. ಹೌದು, ಅದು ಹೆಂಗ್ ಮಿಥ್ಯ ಅನ್ನಕ್ಕೆ ಇವು 5 ತಟಸ್ಥ ಲಕ್ಷಣಗಳನ್ನು ಹೇಳಿದ್ವಿ. ಈ ತಟಸ್ಥ ಲಕ್ಷಣದಿಂದ ನಿನ್ನ ನಿಜವನ್ನು ಅರಿ ಅಂದಾಗ ನಿನ್ನ ಬಳಲಿಕ್ಕೆ ಹೊಕ್ಕೈತಿ, ದುಃಖ ಅವಾಗ ಹೊಕ್ಕೈತಿ. ಅಲ್ಲಿವರೆಗೂ ದುಃಖ ಇರೋದ. ಈ 5 ಲಕ್ಷಣದಿಂದ ನನ್ನ ನಿಜ ಕುರು ಹಿಡಿಬೇಕಲ್ಲ. ನನ್ನ ನಿಜವನ್ನು ಅರಿಲಿಕ್ಕೆ ಇವು ಏನಪ್ಪಾ ಅಂತಂದ್ರೆ ಕಿಲೋಮೀಟರ್ ಗಲ್ಲ. ಹೌದು, ಇಲ್ಲಿದ್ದ ಸವದತ್ತಿಗೆ ಹೋಗಕ್ಕೆ ಏನು ಕುರುಪ ಅಂತಂದ್ರೆ ಯಾವ್ಯಾವ ಊರು ಹತ್ತವ್ ಹೇಳಿದ್ರೆ ಆ ಊರು ಸವದತ್ತಿ ಸರಿ ಮಾರ್ಗದ ಹೊಂಟೇನೆ ಇಲ್ಲ ಅನ್ನೋದು ಖಾತ್ರಿ ಆಗತ್ತೆ. ನಡಕ್ ಒಂದು ಬೇರೆ ಕ್ರಾಸ್ ಬರ್ತೈತಿ. ಆ ಮುಳ್ಳೂರಿಗೆ ಹತ್ತಲಿಲ್ಲ ಅಂದ್ರೆ ಇತ್ತಾಗ ಅರ್ಶಿನಗೋಡಿಗೆ ಈ ಕಡೆ ಹೋದ್ರೆ, ಕಿತ್ತೂರಿಗೆ ಹೋದ್ರೆ ಸವದತ್ತಿ ಮುಟ್ಟೋದೇ ಅವಾಗ ಮತ್ತೆ ಇನ್ನೊಂದು. ಹೌದು, ಅದಕ್ಕೆ ಅವರು ಇದು ಮುಳ್ಳೂರು ಸವದತ್ತಿಗೆ ಹೋಗ್ಬೇಕಾದ್ರೆ ಮುಳ್ಳೂರು, ಕಡ್ಲಿಕೊಪ್ಪ, ಹೂಲಿ, ಸಿರ್ಸಂಗಿ, ಹೂಲಿ, ಸವದತ್ತಿ ಈ ಮಾರ್ಗದ ಹೋಗಪ್ಪ ನೀನು ಅಂತ ಹೇಳಿದ್ದು. ಈ ಇವನು ಹೇಳಿಲ್ಲ ಅಂದ್ರೆ ಸೊರೆವಾನ್ ಬಿಟ್ಟು ಮತ್ತೆ ಕಿತ್ತೂರ್ ಕಡೆ ಹೊರಟಿದ್ರೆ ಸವದತ್ತಿ ಹೋಗುದೇವು. ಅದಕ್ಕೆ ತಟಸ್ಥ ಲಕ್ಷಣಗಳನ್ನು ಹೇಳಿ ನಿನ್ನ ನಿಜವನ್ನು ಅರ್ಯಾಕೆ ಇವು ಕಿಲೋಮೀಟರ್ ಗಲ್ ಇದ್ದಂಗೆ ನೋಡ್ತಾ ಸೂಚನೆ ಕೊಡ್ತಾವು. ಸೂಚಕ ವಸ್ತು ಅಷ್ಟೇ. ನಿನ್ನ ನಿಜವನ್ನು ಅರಿಲಿಕ್ಕೆ ದಾರಿ ಇದು. ಅದಕ್ಕೆ ಈ ಮಾರ್ಗವನ್ನು ಹಿಡಿದ ನಿನ್ನ ನಿಜವನ್ನು ಅರಿ, ಅವಾಗ ನಿನಗೊಂತ ದೂರಕ್ಕೈತೀಯ. ಅಂತ ಒಂದು ವಿಚಾರವನ್ನು ನಾವು ಗಟ್ಟಿಗೊಳಿಸ್ಕೋಬೇಕಲ್ಲ. ಹೌದಲ್ಲ, ಅನಿತ್ಯ ವಸ್ತುವಿನ ಮೇಲಿನ ಮೋಹವನ್ನು ಅಳಿಬೇಕು, ನಿತ್ಯ ವಸ್ತುವಿನ ಮೇಲಿನ ಪ್ರೀತಿಯನ್ನ ಜಾಸ್ತಿ ಮಾಡಿಕೊಂಡಾಗ ಇದು ಸಾಧ್ಯ. ಇದು ವಸ್ತು ಅಂದ್ರೆ ಇದು ವಸ್ತು ಅಂದ್ರೆ ತ್ರಿಕಾಲ ಬಾಧೆ. ತ್ರಿಕಾಲದಲ್ಲಿ ಅದು ಬಾಧೆ ಹೊಂದದೆ ಯಾವುದೈತಿ ಅದಕ್ಕೆ ವಸ್ತು ಅಂತ. ಇವೆಲ್ಲವೂ ನಾವು ಮಟೀರಿಯಲ್ಸ್, ಇವು ಥಿಂಗ್ಸ್. ಹೌದಲ್ಲ, ವಸ್ತು ಅಲ್ಲಿವು. ಇವೆಲ್ಲವೂ ಅಳಿತಾವ, ವಸ್ತು ಅಳಿದಿಲ್ಲ. ವಸ್ತು ಯಾವಾಗಲೂ ಇರೋದು. ಸಾಮಾನು ಅಳಿತಾವು, ಆದ್ರೆ ಬಂಗಾರ ಅಳಿಯೋದಿಲ್ಲ. ಬಂಗಾರ ವಸ್ತು, ಆಭರಣಗಳ ವಸ್ತು ಅಲ್ಲವು. ಹೌದಲ್ಲ, ಆಭರಣದೊಳಗೆ ಏನೈತಿ ಆಧಾರ ಅದಕ್ಕೆ ವಸ್ತು ಅಂತಾರ. ಹೌದಲ್ಲ, ಬಂಗಾರ ವಸ್ತು, ಬಂಗಾರ ಅಳಿವಿಲ್ಲ. ಆದ ಬಂಗಾರದ ಆಧಾರ ಮೇಲೆ ತೋರಿದಂತ ಅವಕ್ಕೆ ಅಳಿವೈತಿ. ಹೌದಲ್ಲ, ಅದನ್ನ ಕರಗಿಸ್ತೀರಿ, ಒಂದು ಕೈಯನ್ನು ಮಾಡಿಸ್ಕೊಂತೀರಿ, ಒಂದು ಕೊಳನ್ನು ಮಾಡಿಸ್ಕೊಂತೀರಿ. ಹೌದಲ್ಲ, ಬೇರೆ ಬೇರೆ ಒಂದೊಂದು ಬೇಸರ ಆದ ಕೂಡಲೇ ಒಂದೊಂದು ಮಾಡಿಸ್ಕೊಂತೀರಿ. ಆದ್ರೆ ಬಂಗಾರ ಬಿಟ್ಟು ಏನಾರು ಮಾಡಿಸ್ಕೊಂತೀರೇನು? ಬಂಗಾರನ ಆಧಾರ ಹೇಗಾಯ್ತು, ಬಂಗಾರನ ವಸ್ತು ಆ ಬಂಗಾರದ ಆಧಾರದ ಮೇಲೆ ತೋರಿದಂಥ ತೋರಿಕೆ ಏನದಲ್ಲ, ಆಕಾರಗಳು ಮಿಥ್ಯ. ಸಾಮಾನ, ಹೌದಲ್ಲ, ಥಿಂಗ್ಸ್ ಅವು ಬೇರೆ ಬೇರೆ ಆಕೃತಿಗಳು. ಆಕೃತಿಗೆ ಅಳುವೈತಿ. ಹೌದಲ್ಲ, ಆಕೃತಿ ನಾಶಕ್ಕವು. ಆಕಾರ ಅಳಿತೈತಿ, ಆ ಇರುವಿಕೆ ಮಾತ್ರ ಯಾವಾಗಲೂ ಇರೋದು. ಅದಕ್ಕೆ ಬಾಧೆ ಇಲ್ಲ. ಆ ತಿಳುವಳಿಕೆಯನ್ನು ಮಾಡ್ಕೊ ನೀನು ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಅಂತ ಹೇಳ್ತಾರೆ. ಅದನ್ನು ನಾವು ತಿಳ್ಕೊಬೇಕು ಹೇಳ್ತೀವಿ. ವಸ್ತುವಿನ ತಿಳುವಳಿಕೆಯನ್ನು ಮಾಡಿಕೊಂಡಾಗ ದುಃಖ ದೂರ ಆಗುವುದು.
ಈ ರೀತಿಯಾಗಿ 5 ತಟಸ್ಥ ಲಕ್ಷಣದಿಂದ ವಸ್ತು ಐತಿ ನೋಡಿ. ಅದು ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತಕ್ಕಂಥ 5 ಲಕ್ಷಣದಿಂದ ಅದು ಐತಿ. ಆ ನಿಜವನ್ನು ನೀನು ಅರಿ, ಬೇರನ್ನದಲೇ ಮನುಜ, ನಿನ್ನ ನಿಜವನ್ನು ತಿಳಿ ಅಂತ ಹೇಳ್ತಾರೆ. ಸುಮ್ಮನೆ ಅದನ್ನು ತಿಳ್ಕೊಂತ ಯಾಕೆ ಬಳಲ್ತೀವಿ? ನಿನ್ನ ದುಃಖ ದೂರ ಆಗ್ಬೇಕಂದ್ರೆ ನಿನ್ನ ನಿಜವನ್ನು ತಿಳಿ. ಸಕಲ